ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ. ಇವತ್ತು ಸಂಡೇನು ಫ್ರೆಂಡ್ಸ್, ನನಗೆ ಕೆಲಸ ಇತ್ತು. ಆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾನು ಗೌರಿ ಗಣೇಶನ ಫ್ರೆಂಡ್ಸ್ ವರ್ಷನೂ ಕೂರಿಸ್ತೀನಿ. ಫ್ರೆಂಡ್ಸ್, ನಾನು ಮಾರ್ಕೆಟಿಂದ ಬಂದ ತಕ್ಷಣ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಇವತ್ತು ಪುನೀತ್ ಸರ್ದು ರಾಜಕುಮಾರ ಫಿಲಮ್ ಹಾಕಿದ್ರು. ಅದಂತೂ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ತಂದೆ ತಾಯಿ ಬಗ್ಗೆ, ಮನೆ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗೈತೆ ಆ ಫಿಲಮ್ ಸ್ಟೋರಿ ಅಂತ. ಅದನ್ನೇ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್, ನನಗಂತೂ ಲಾಸ್ಟಲ್ಲಿ ಕಣ್ಣೀರು ಬಂದ್ಬಿಡ್ತು. ಯಾಕೆಂದರೆ ಆ ವ್ಯಕ್ತಿನ ನೋಡಿದ್ರೆ ಮರಿಬೇಕು ಅನಿಸೋದು ಇಲ್ಲ. ಇಂಥ ವ್ಯಕ್ತಿಗೆ ಇಷ್ಟು ಬೇಗ ಸಾವು ಬಂತ ಅಂತ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ನಾನು ವರ್ಷನೂ ಗೌರಿ ಗಣೇಶನ ಕೂರಿಸ್ತೀನಿ. ಈ ವರ್ಷ ನಾನು ಸ್ವಲ್ಪ ರೈಟ್ ಎಲ್ಲ ಫ್ರೆಂಡ್ಸ್, ಇಲ್ಲಿಗೂ ಅಲ್ಗೂ ಫ್ರೆಂಡ್ಸ್ ನಮಗೆ ಒಂದು 100 ರೂಪಾಯಿ ಆದರೂ ಕಮ್ಮಿ ಇರುತ್ತೆ. ಅದಕ್ಕೆ ಯೋಚನೆ ಮಾಡಿದೆ, ಇನ್ನೇನು ನಾಳೆ ಒಂದೇ ದಿವಸ ಅಲ್ವಾ, ನಾಳೆ ಸಾಯಂಕಾಲ ಗೌರಿ ಗಣೇಶನ ತರ್ತೀನಿ. ಅಯ್ಯೋ ಹೆಂಗೂ ಮಾರ್ಕೆಟ್ಗೆ ಹೋಗೋಣ ಅಂತ ಫ್ರೆಂಡ್ಸ್. ಇವತ್ತು ನನ್ನದು ಡ್ಯೂಟಿ ಇತ್ತು. ಡ್ಯೂಟಿಯಿಂದ ನಾನು ಮಧ್ಯಾಹ್ನಕ್ಕೆ ಬಂದೆ. ಹಂಗೂ ಫ್ರೆಂಡ್ಸ್, ನಾನು ಬರೋಷ್ಟರಲ್ಲಿ ನನ್ನ ಮಗಳು ರೆಡಿ ಆಗಿದ್ದು. ಒಂದು 2 ಗಂಟೆ 3 ಗಂಟೆ ಬಸ್ಗೆ ಹೋದೆ ಫ್ರೆಂಡ್ಸ್. ಗಾಡಿ ಏನು ತಗೊಂಡೋಗಲಿಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ ಏನು ನಾನು ಜಾಸ್ತಿ ಮಾಡಿಲ್ಲ. ನಾನು ನನ್ನ ಲೆವೆಲ್ಗೆ ಎಷ್ಟು ಸಿಂಪಲ್ಲಾಗಿ ತಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ನೀವು ಯಾರಾದರೂ ಮಾರ್ಕೆಟ್ಗೆ ಹೋಗಿ ಆದರೆ ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬದಷ್ಟು ರಶ್ ಇರಲಿಲ್ಲ. ಲಕ್ಷ್ಮೀ ಹಬ್ಬದಲ್ಲಿ ನಾನು ನಿಮಗೆ ಗೊತ್ತು, ಒಂದು 3 ದಿವಸ ಮುಂಚೆನೇ ಹೋಗಿದೆ. ಬನ್ನಿ ಫ್ರೆಂಡ್ಸ್, ಯಾವಾಗಲೂ ಇದ್ದಿದ್ದೆ ಅಲ್ವಾ ನಮ್ಮ ಜೀವನದಲ್ಲಿ, ಏನೋ ಒಂದು ಖುಷಿಯಾಗಿ, ಒಂದು ನೆಮ್ಮದಿಯಾಗಿ ನಮ್ಮ ಹತ್ರ ಏನಿದೆ ಅದರಲ್ಲೇ ಹಬ್ಬ ಮಾಡೋಣ ಅಲ್ವಾ. ಹಂಗಾಗಿ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬ ನನಗಂತೂ ತುಂಬ ಖುಷಿ ವಿಷಯನೇ. ಯಾಕೆಂದರೆ ಗೌರಿ ಹಬ್ಬದ ದಿನವೇ ನನಗೆ ನನ್ನ ಮಗಳು ಹುಟ್ಟಿದ್ದು. ನಾನು ಆಲ್ರೆಡಿ ಎಷ್ಟೋ ವೀಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ ನಿಮಗೆ. ನನಗೆ ಗೌರಿ ಹಬ್ಬದ ದಿವಸನೇ ನನ್ನ ಮಗಳು ಹುಟ್ಟಿದ್ದು, ಅದೊಂದು ಖುಷಿ ವಿಷಯ. ಇನ್ನು ಫ್ರೆಂಡ್ಸ್, 3 ಗಂಟೆಗೆ ಏನಾಯಿತು ಗೊತ್ತಾ, ಬಂದು 2 ದೋಸೆ ಇತ್ತು, ತಿಂದೆ ಸಾಂಬಾರಲ್ಲಿ. ನಾನು ನನ್ನ ಮಗಳು ಯಾವಾಗ ಹೋದ್ರೂ ಫ್ರೆಂಡ್ಸ್, ಅಲ್ಲಿ ಒಂದು ಹೋಟೆಲ್ ಇದೆ, ಅದರ ಹೆಸರೇ ನನಗೆ ನೆನಪತ್ತಾ ಇಲ್ಲ. ಸತ್ಕಾರ ಅಂತಲೋ ಏನೋ ಒಂದು ಐತೆ ಹೋಟ್ಲು, ತುಂಬ ಚೆನ್ನಾಗಿರುತ್ತೆ, ತುಂಬ ರಶ್ಶು. ಅಲ್ಲಿ ಹೋಗಿ ಫ್ರೆಂಡ್ಸ್, ನಾನು ಅನ್ನ ಸಾಂಬಾರು ತಂದೆ. ಅದಕ್ಕೆ ನನ್ನ ಮಗಳು ಅನ್ನ ಸಾರು ಊಟ ಮಾಡೋಕ್ಕೆ ಬಂದ ಅಂದು. ಯಾಕೋ ನನಗೇನು ತಿನ್ನಬೇಕು ಅನ್ನಿಸ್ಲಿಲ್ಲ. ಆಮೇಲೆ ಅವಳಿಗೆ ಫ್ರೈಡ್ ರೈಸ್ ಕೊಡಿಸ್ದೆ ಫ್ರೆಂಡ್ಸ್. ಇಬ್ಬರು ತಿನ್ಕೊಂಡು ನಡ್ಕೊಂಡೇ ಹೋದೋ ಗಾಡಿ ಇದು ಅಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಇಳಿದು, ಇನ್ನು ಬಸ್ಸಲ್ಲೇ ಹೋದೋ. ಆಮೇಲೆ ಫ್ರೆಂಡ್ಸ್, ರಶ್ಶು ಅಂದರೆ ಒಂದು 3/4% ಅಂದ್ಕೊಳ್ಳಿ. ಇವತ್ತು ನಾಳೆ ಕಾಲಿಡೋಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತೇ ನೀವು ನಾಳೆ ಸ್ವಲ್ಪ ಹೋಗಂಗಿದ್ರೆ ಹೋಗಿ, ಆದರೆ ಬೇಗ ಹೋಗಂಗಿದ್ರೆ ಹೋಗಿ, ಆದರೆ ಸಖತ್ತು ರಶ್ ಇದೆ. ನನಗೆ ಒಟ್ಟಿನಲ್ಲಿ ಅವತ್ತು ಇದು ಲಕ್ಷ್ಮೀ ಹಬ್ಬದ ದಿವಸ ನೀವೇ ನೋಡಿದ್ರಿ ಎಷ್ಟು ನೀರೆಲ್ಲ ತುಂಬ್ಕೊಂಡು. ಇವತ್ತು ಯಾಕೋ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ ಫ್ರೆಂಡ್ಸ್. ಒಂದು ಊಟದ್ದು ವೀಡಿಯೋ ಮಾಡಲಿಲ್ಲ, ಯಾವುದು ಮಾಡಲಿಲ್ಲ. ಯಾಕಂದ್ರೆ ಅಷ್ಟು ಟಯರ್ಡಾಗಿ ನಡ್ಕೊಂಡು ಹೋದೆ. ಬನ್ನಿ ಫ್ರೆಂಡ್ಸ್, ಈಗ ಗೌರಿ ಹಬ್ಬಕ್ಕೆ ನಾನು ಈ ವರ್ಷವೇ ನಾನು ಮಾರ್ಕೆಟ್ಗೆ ಹೆಂಗೂ ಹೂವು ಎಲ್ಲ ತರಬೇಕಲ್ಲ, ಇಲ್ಲಿ ತರೋದು ಅಲ್ಲಿ ತರೋಣ ಬಿಡಿ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ ಅಂತ ಯೋಚನೆ ಮಾಡಿದೆ ಫ್ರೆಂಡ್ಸ್. ಲಕ್ಷ್ಮೀ ಹಬ್ಬದಲ್ಲಿ ನಾನು ಇಲ್ಲೇ ಹಣ್ಣು ತಗೊಂಡು ಬಂದೆ. ತುಂಬಾ ರೈಟು, ಅದರಲ್ಲೂ ಅಷ್ಟು ಇದಿಲ್ಲ. ಇವಾಗ ಅಲ್ಲಿ ಎಲ್ಲ ರೈಟು ಸ್ವಲ್ಪ ನನಗೆ ರೀಸನಬಲ್ ಸಿಗುತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್, ನಾನು ಅದಕ್ಕೆ ಅಲ್ಲೇ ಹೋಗಿ ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಇವಾಗ ಸ್ವಲ್ಪ ನಾನು ನನ್ನ ಮಗಳು ಇದು ಮಾರ್ಕೆಟ್ ತನಕ ನಡ್ಕೊಂಡು ಹೋಗೋಣ, ಏನೆಲ್ಲ ಐತೆ ನೋಡ್ಕೊಂಡು ಹೋಗೋಣ. ನೋಡಿ, ಕಾಯಿ ಹೊಡಿತಾವಳೆ, ಇಲ್ಲಿ ಬಂದು ಏನು ಸೌಂಡ್ ಮಾಡ್ತಾವಳೆ ನನ್ನ ಮಗಳು. ಇನ್ನು ಫ್ರೆಂಡ್ಸ್, ಹಂಗಾಗಿ ನಾನು ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್, ಪ್ಲೀಸ್ ಬನ್ನಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇದು ನೋಡಿ ಈ ಥರ ಇದೆ. ಎಷ್ಟು ಗೊತ್ತಾ, 1 2 3 4 5 6 7, ಒಂದು ನಿಮಿಷ, 3 3 6 8 ಇದೆ ಫ್ರೆಂಡ್ಸ್. ಏನೋ ಇದು 8, ಇದು ಸೇರಿ 9, ಕರೆಕ್ಟ್ ಫ್ರೆಂಡ್ಸ್, ಇದು ಸೇರಿ 9. ಇದು ನನ್ನ ಮಗಳು ಹೇಳಿದ್ದು ಮಧ್ಯಕ್ಕೆ ಹೂವು ಹಾಕ್ಬಿಟ್ಟು ಸುತ್ತ ದೀಪ ಅಂಟಿಸ್ಬೇಕು ಅಂತ. ಇದಿದೆ ಫಸ್ಟ್ ನಾನು ತಂದಿರೋದು. ಆಮೇಲೆ ಫ್ರೆಂಡ್ಸ್, ಇದೇನು ಅಂದರೆ ಚಿಕ್ಕದು 2 150 ರೂಪಾಯಿ ಜೋಡಿ ಹೇಳಿದ್ರು, ಅದು ಇಷ್ಟೇ ಇತ್ತು. ಆಮೇಲೆ ಹೆಂಗೂ ನಾವು 2 3 ದೀಪ ಅಂಟಿಸ್ತೀವಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ರೆಂಡ್ಸ್, ಇದನ್ನು ಒಂದೇ ಒಂದು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಇದು 150 ರೂಪಾಯಿ ಒಂದಕ್ಕೆ. ಇನ್ನು ಜೋಡಿನೂ ಇತ್ತು, ಅದನ್ನು ನಾನು ತರಲಿಲ್ಲ ಫ್ರೆಂಡ್ಸ್. ಇದೊಂದು ತಗೊಂಡು ಬಂದಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಇದೇ ಫಸ್ಟ್ ವರ್ಷ. ಈಗ ಅನ್ಕೋತಾ ಇದ್ದೀನಿ, ಲಕ್ಷ್ಮೀ ಹಬ್ಬದಲ್ಲಿ ತಂದಿದ್ರೆ ತುಂಬ ಚೆನ್ನಾಗಿತ್ತಲ್ವ. ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ತುಪ್ಪ ಏನಾದರೂ ಹಾಕಿ ದೀಪನ ಅಂಟಿಸ್ತೀವಲ್ಲ, ಹಂಗಾಗಿ ಅದೊಂದು ಫ್ರೆಂಡ್ಸ್ 150 ರೂಪಾಯಿ. ಇದು ಬಂದು ಚಿಕ್ಕಪೇಟೆಯಲ್ಲೇ ತಗೊಂಡೆ ಫ್ರೆಂಡ್ಸ್, ಮಾರ್ಕೆಟ್ಗೇನು ಹೋಗಲಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಇದು ಏನಕ್ಕೆ ಅಂದರೆ ಸಾಂಬ್ರಾಣಿ ಇಡ್ತೀವಲ್ಲ, ಸಾಂಬ್ರಾಣಿ. ಇದೊಂದು 4 ತಗೋಬೇಕು ಅಂತ ನನಗೆ ಆಸೆ ಇತ್ತು, ಬಾಕ್ಲಿಕ್ಕೂ ಇಡಬೇಕಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ಇದು ಫ್ರೆಂಡ್ಸ್ ಬಂದು ಜೋಡಿ 150 ರೂಪಾಯಿ ಎರಡಕ್ಕೆ. ಇದು ಗಟ್ಟಿನೇ ಇದೆ ಅಂತ ಏನು ಇವಾಗ ಬೌಲು ಅದರಲ್ಲಿ ಹಚ್ಚೋದ್ಕಿಂತ ಫ್ರೆಂಡ್ಸ್, ಇದನ್ನು ನಾನು ನೋಡಿ 2 ತಗೊಂಡು ಬಂದಿದ್ದೀನಿ, 2 ತಂದಿದ್ದೀನಿ. ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಇದು 150 ರೂಪಾಯಿ ಜೋಡಿ. ಇದು ಒಂದೇ 150 ರೂಪಾಯಿ. ಅದು ತಗೊಂಡು ಬಂದ.
ಇನ್ನು ಫ್ರೆಂಡ್ಸ್ ಇದು ಸ್ಟ್ಯಾಂಡು ಫಸ್ಟು ಒಂದು 3-4 ವರ್ಷದ ಹಿಂದೆ ತಗೊಂಡಿದ್ದೆ ಎರಡಕ್ಕೆ 250-300 ಹೇಳಿದರು. ಇವತ್ತು ಮಾರ್ಕೆಟ್ಗೆ ಹೋಗಿದ್ನಲ್ಲ, ಇರು ನೋಡೋಣ ಯಾವಾಗಾದರೂ 4 ಬಾಕ್ಲಿಗೆಲ್ಲ ಬಾಳೆಕಂದು ಇಡಬೇಕಲ್ಲ ಅಂತ ಕೇಳಿದ್ರೆ ಬರೀ 120-110 ಹೇಳಿದ್ರು. ಲಾಸ್ಟ್ಗೆ 100 ರೂಪಾಯಿ ಕೊಟ್ಟರು ಫ್ರೆಂಡ್ಸ್. ಇದು 100 ರೂಪಾಯಿ ನೋಡಿ. ಅದಕ್ಕೆ ನೀವು ಸ್ಟವ್ ಬೇಕಾ ಏನು ಬೇಕಾ ಫ್ರೆಂಡ್ಸ್? ನಾನು ಮಾರ್ಕೆಟಲ್ಲಿ ಇಷ್ಟು ದಿನ ಹೂವು ಮಾರ್ಕೆಟ್ ಒಳಗಡೆ ನೋಡ್ತಾಯಿದ್ದೆ. ಇವತ್ತು ಫಸ್ಟ್ ಫ್ಲೋರಲ್ಲಿ ಏನೇನು ಸಿಗುತ್ತೆ ಹೋಲ್ಸೇಲಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಏನು ತಂದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಬರೀ 100 ರೂಪಾಯಿ ಫ್ರೆಂಡ್ಸ್. ಮತ್ತೆ 2 ತಗೊಂಡು ಬಂದಿದ್ದೀನಿ. ಇರಲಿ 4, ನಾವು ಹೆಂಗೂ ಪೂಜೆ ಅದು ಇದು ಮಾಡ್ತಾ ಇರ್ತೀವಲ್ಲ. ಇನ್ನು ಫ್ರೆಂಡ್ಸ್ ಇದಂತೂ ನೀವು ನೋಡಿದ್ರೆ ನಗ್ತಿರೋ ಛತ್ರಿ, ಗಣೇಶನ ಛತ್ರಿ ಬಂದು 250 ರೂಪಾಯಿ ತೋರಿಸಿದ್ರು. ಸರ್ ನನಗೆ ಅಷ್ಟೊಂದು ಬೇಡಿ, ಯಾಕೆಂದರೆ ಫ್ರೆಂಡ್ಸ್ ಈಗಾಗಲೇ ನಿಮಗೆ ಗೊತ್ತು ಲಕ್ಷ್ಮೀ ಹಬ್ಬ ಎಲ್ಲ ಮಾಡಿದ್ದೀವಿ. ಇದು ತೋರಿಸ್ತೀನಿ ಯಾವ ಥರ ಅಂತ ಫ್ರೆಂಡ್ಸ್. ತಡೀರಿ, ಅದು ಏನಿಲ್ಲ ಮತ್ತೆ ಕೆಳಗಡೆ ಬರುತ್ತೆ. ಫ್ರೆಂಡ್ಸ್ ನೋಡಿದ್ದೀರಾ, ಇದು ಗಣೇಶನಿಗೆ ಇದು ಮೇಲಕ್ಕೆ ಛತ್ರಿ. ಇದು ಬರೀ 50 ರೂಪಾಯಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, 50 ರೂಪಾಯಿ. ತುಂಬ ಚೆನ್ನಾಗಿತ್ತು, ನಾನು ಅದಕ್ಕೇ ತಂದೆ. ಇದು ಸಿಂಪಲ್ಲಾಗಿ ಒಂಥರ ಪ್ಲಾಸ್ಟಿಕಲ್ಲಿ ಮಾಡಿದ್ರು. ಅವರೇ ಹೇಳಿದ್ರು ಅಂಗಡಿಯವರು, ಒಂದು ಪ್ಲಾಸ್ಟಿಕಲ್ಲಿ ಐತೆ ಅದನ್ನು ಕೂಡ ಅವ್ರು 250 ಹೇಳಿದ್ರೆ. ಸಾರ್ ನಂಗೆ ಅಷ್ಟೊಂದು ಬೆಳೆದು, ಯಾಕೆಂದರೆ ಫ್ರೆಂಡ್ಸ್ ನಾವೇನು ಅಷ್ಟು ದೊಡ್ಡ ಗಣೇಶನೂ ತರಲ್ಲ, ಆದರೆ ಇದೇ ದೊಡ್ಡದಾಗಿದೆ ಇದು ಫ್ರೆಂಡ್ಸು. ನೋಡಿ ನಾವು ಮಾಮೂಲಿ ಛತ್ರಿ ಮಾಡ್ತೀವಲ್ಲ ಆ ಥರ ಮಡ್ಚೋದು. ಬರೀ 50 ರೂಪಾಯಿ ಮಾರ್ಕೆಟಲ್ಲಿ ಮೇಲೆ ಫಸ್ಟ್ ಫ್ಲೋರ್ಲಿ. ಇದಂತನ್ನ ಇದು ಗಣೇಶನಿಗೆ. ಈಗ ಇದನ್ನೆಲ್ಲ ಯಾವ ಥರ ಇರಬೇಕು ಅದೆಲ್ಲ ಆಮೇಲೆ ನನ್ನ ಮಗಳು ಇದು ಮಾಡ್ತಾಳೆ. ಇನ್ನು ಫ್ರೆಂಡ್ಸ್ ನಾನು ಮಾರ್ಕೆಟ್ಗೆ ಹೆಂಗೂ ಹೋಗಿದ್ನಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನೋಡಿ, ಇದು ಬತ್ತಿ ಬಂದು ಇಲ್ಲಿ ಬಂದು ಫ್ರೆಂಡ್ಸ್ 10 ರೂಪಾಯಿಗೊಂದು. 10 ರೂಪಾಯಿಗೊಂದ. ಇಲ್ಲಿ 1 2 3 4 5 6 7 8 9 10 ಫ್ರೆಂಡ್ಸ್ ನೋಡಿ. ಬತ್ತಿ 10 ಪಾಕೆಟ್ಗೆ 30 ರೂಪಾಯಿ, 30 ರುಪೀಸು. ಅದಕ್ಕೆ ನಾನು ಜಾಸ್ತಿ ತಂದೀನಿ ಫ್ರೆಂಡ್ಸ್. ನಮ್ಮಲ್ಲಿ ಎನಿ ಟೈಮು ಪೂಜೆ ಡೈಲಿ ಮಾಡ್ತೀವಿ. ಟೋಟಲ್ ಫ್ರೆಂಡ್ಸ್ ಇದರಲ್ಲಿ ಉದ್ದಕ್ಕಿರೋ ಬತ್ತಿ ದಪ್ಪಕ್ಕಿರೋದೆಲ್ಲ ಇದೆ, ಅದೇನು ನಮ್ಗೆ ಅವಶ್ಯಕತೆ ಇಲ್ಲ. 10 ಪಾಕೆಟ್ಗೆ ಬರೀ 30 ರೂಪಾಯಿ. ಇಲ್ಲಿ ಫ್ರೆಂಡ್ಸ್ ಇದು ಒಂದು 10 ರೂಪಾಯಿ. ಹಂಗಾಗಿ ಫ್ರೆಂಡ್ಸ್ ಇದನ್ನು 10 ಪಾಕೆಟ್ ತಂದಿದ್ದೀನಿ. ನನಗೆ ಪೂಜೆ ಸಾಮಾನು ಬೇಕೇ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದೇ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಇದು ಗಣೇಶನಿಗೆ ಶಲ್ಯ 50 ರೂಪಾಯಿ. 50 ರೂಪಾಯಿ 100 ಮಗ 100 ರೂಪಾಯಿ ಇದು ಫ್ರೆಂಡ್ಸ್. ಆದರೆ ತುಂಬ ಚೆನ್ನಾಗೈತೆ. ಈ ಥರ ಹಿಂಗೆ ಹಾಕತ್ತೀವಲ್ಲ, ಅದು ಗಣೇಶನಿಗೆ ಈ ಸಲ ಇದು ತಂದಿದ್ದೀನಿ. ಯಾಕಂದರೆ ಅಲ್ಲೇ ಎಲ್ಲ ಕಾಣಿಸ್ತಲ್ಲ. ಇನ್ನು ಫ್ರೆಂಡ್ಸ್ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು, ನವಗ್ರಹಗಳ ಕಾಳುಗಳು. ಇದರಲ್ಲಿ ಏನೇನು ಕಾಳಿದೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಅವರೆಕಾಳಿದೆ, ಹುಳ್ಳಿಕಾಳಿದೆ, ಉದ್ದಿನ ಕಾಳಿದೆ, ಗೋಧಿ ಇದೆ, ಎಳ್ಳಿದೆ, ಕಡಲೆಕಾಳಿದೆ, ಹೆಸರು ಕಾಳಿದೆ, ಮತ್ತು ಬಟಾಣಿ ಇದೆ ಫ್ರೆಂಡ್ಸ್. ಭತ್ತ ಇದೆ ನೋಡಿ ಫ್ರೆಂಡ್ಸ್. 9 ನವಗ್ರಹದ ಕಾಳನ್ನ ನಾನು ಇಷ್ಟು ದಿವಸ ಒಂದು ಬೌಲು ಒಂದೇ ಥರ ಇಲ್ಲ ಕಪ್ಪಿಗೆ ತುಂಬಿಡ್ತಿದ್ದೆ. ಆಮೇಲೆ ಫ್ರೆಂಡ್ಸ್ ಗೌರಮ್ಮಂಗೆ ಗಿಡ ಥರನೂ ಇದೆ. ಇದು ಬಂದು 100 ರೂಪಾಯಿ ಅನ್ಕೋತೀನಿ ಫ್ರೆಂಡ್ಸ್. ಇದು 100 ರೂಪಾಯಿ ಕಾಣಿಸ್ತಾ ಇದೆ. 9 ಥರ ಕಾಳಿದೆ. ಇದನ್ನು ಫ್ರೆಂಡ್ಸ್ ನೀವು ಪೂಜೆಗೆ ಇಟ್ಟ ಮೇಲೆ ಯಾವುದಾದ್ರೂ ಹಸುಗೆ ತಿನ್ನೋಕ್ಕೆ ಕೊಟ್ಬಿಡಿ. ಇಷ್ಟು ಇದನ್ನು ತಂದಿದ್ದೀನಿ ಫ್ರೆಂಡ್ಸ್. ಇದೊಂದಾಯಿತು. ಇನ್ನು ಫ್ರೆಂಡ್ಸ್ ಇನ್ನೊಂದು ನೋಡಿದ್ರೆ ನೀವು ತುಂಬಾ ಖುಷಿ ಪಡ್ತೀರ. ಅಲ್ಲಿ ಮೇಲೆ ಹೋಗಿದ್ನಲ್ಲ ಫ್ರೆಂಡ್ಸ್, ಇದು ನೋಡಿ ಈ ಥರ ಮಳೆಗಾದರೂ ನೀವು ನೇತಾಕ್ಬೋದು, ಎಲ್ಲಿಗಾದರೂ ನೇತಾಕ್ಬೋದು. ಇದು ಗಿಳಿ ಇರೋದು ಡೆಕೋರೇಷನ್ದು. ಇನ್ನು ಫ್ರೆಂಡ್ಸ್ ನಾನು ಇದಕ್ಕೆ ಇದನ್ನು ತೆಗಿಲ್ಲ. ಇದು ಬಂದು ಫ್ರೆಂಡ್ಸ್ 250 ರೂಪಾಯಿ ಹೇಳಿದರು ಎರಡಕ್ಕೆ. ನಾನು ಬಂದು ಲಾಸ್ಟ್ಗೆ 240. ಆದರೆ ಇದನ್ನು ಕಮ್ಮಿ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇದನ್ನು ತುಂಬ ಜನ ತಗೋತಾಯಿದ್ರು ಈ ಗಿಳಿನ, ಅದಕ್ಕೆ ಅವರು ಕಮ್ಮಿ ಮಾಡಲಿಲ್ಲ. ನನಗೆ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾನು ಇದನ್ನು 2 ತಗೊಂಡು ಬಂದಿದ್ದೀನಿ. ಡೆಕೋರೇಷನ್ದು ಗಿಳಿನೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಮುಂದೆ ತೋರಿಸ್ತೀನಿ ಗಿಳಿ ನೋಡಿ ಎಷ್ಟು ಚೆನ್ನಾಗಿದೆ. 2 ಇದು ಫ್ರೆಂಡ್ಸ್ 240 ರುಪೀಸು. 10 ರೂಪಾಯಿ ಅಷ್ಟೇ ಕಮ್ಮಿ ಮಾಡಿದ್ದು. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಮಾಡೋಕ್ಕಾಗಲ್ಲ ಇದನ್ನು ಕಮ್ಮಿನ ಎಲ್ಲ ಅಂತ. ಇರಲಿ ಪರವಾಗಿರೋದಾದರೆ ಅದಂತೂ ನಂಗೆ ತುಂಬ ಇಷ್ಟ ಆಯಿತು, ಅದೊಂದು ತಂದಿದ್ದೀನ. ಇನ್ನು ಫ್ರೆಂಡ್ಸ್ 1 ಅಚ್ಚು ಬೆಲ್ಲ ಗೌರಮ್ಮಂಗೆ ಬಾಗ್ನ ಇಡ್ತೀವಲ್ಲ, ಅದಕ್ಕೆ 1 ಅಚ್ಚರ ಬೇರೆ ತಂದಿನಿ. ಅದನ್ನ ಇನ್ನೇನು ಓಪನ್ ಮಾಡಿ ತೋರಿಸೋದು ಫ್ರೆಂಡ್ಸ್. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಇದಂತೂ ನೋಡಿ, ಇದು ಚಿಕ್ಕಪೇಟೆಲಲ್ಲ, ಇದು ತುಂಬ ದೊಡ್ಡದಾಗಿ. ಇದರಲ್ಲಿ ಚಿಕ್ಕದು 40 ರೂಪಾಯಿ ಹೇಳಿದ್ರು, ಇದನ್ನು 60 ರೂಪಾಯಿ ಹೇಳಿದ್ರು. ಎಲ್ಲ ಒಂದೇ ಅಂಗಡಿದ. ಅಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಡೆಕೋರೇಷನ್ ಬೇಕು ಮಾರ್ಕೆಟಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗಿ ಸ್ಟವ್ ಬೇಕು ಮನೆಗೆ. ಆಮೇಲೆ ಫ್ರೆಂಡ್ಸ್ ಹೋಲ್ಸೇಲ್ ಅಂಗಡಿಗೆಲ್ಲ ಖಾರ ಮತ್ತು ಮಿಕ್ಚರ್ ಎಲ್ಲ ಅಂತಂದು ಮಾಡ್ತಾರಲ್ಲ, ಅದು ಬರೀ 120 ರೂಪಾಯಿ 1 kg. ನಾನು ಕಡಲೆ ಬೀಜ ಥರನ ಅಂದ್ಕೊಂಡು ಮರ್ತು ಬಂದ್ಬಿಟ್ಟೆ. ಇನ್ನು ಫ್ರೆಂಡ್ಸ್ ನೋಡಿ ಇದನ್ನು 2 ತಗೊಂಡು ಬಂದಿದ್ದೀನಿ. ಇದು ಫ್ರೆಂಡ್ಸ್ 60 ರೂಪಾಯಿ ಹೇಳಿದ್ರು, ನಾನು 50 ರೂಪಾಯಿ ಮಾಡ್ಕೊಳ್ಳಿ ಸಾರ್ ಅಂದೆ. ಯಾಕೆಂದರೆ ನೋಡಿ ಹಿಂದ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ. ಇದು ತಾವರೆ ಹೂವು. ನಾನಂದೆ ಫ್ರೆಂಡ್ಸ್ ಹಣ್ಣು ಹಾಕಿಡೋಕ್ಕೋ ಏನಕ್ಕಾದರೂ ಒಂದು ಡೆಕೋರೇಷನ್ ಮಾಡುವಾಗ ಏನಕ್ಕಾದರೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾನು 2 ತಂದಿದ್ದು, ಯಾಕಂದರೆ ಅಮೌಂಟು ಇರಬೇಕಲ್ಲ ಫ್ರೆಂಡ್ಸ್. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ 2 ತಂದಿದ್ದೀನಿ.
ತುಂಬಾ ಚೆನ್ನಾಗೈತೆ ಎರಡು. ನಾನು ಇರಲಿ ಅಂತ ದೊಡ್ಡ ಸೈಜ್ ತಂದೆ, ಚಿಕ್ಕದೇನಕ್ಕೆ ಅಂತ ನೋಡಿ ಫ್ರೆಂಡ್ಸ್. ತಾವರೆ ಹೂ ಥರ ಇದರೊಳಗೆ ಏನು ಬೇಕಾದ್ರೆ ಗೌರಮ್ಮನ ಕೂರಿಸಿ ಏನಾದರೂ ಒಂದು ಮಾಡ್ಬೋದು ಫ್ರೆಂಡ್ಸ್. ಇದು ಬಂದು 100 ರೂಪಾಯಿ ಎರಡಕ್ಕೆ ಅಷ್ಟನ್ನು. ಇನ್ನು ಫ್ರೆಂಡ್ಸ್ ನಾನು ಅದಾದಮೇಲೆ ಇನ್ನೂ 2 ತಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಇದು ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಗಣೇಶನೇ ಇದೆ, ಎಲ್ಲ ಗಣೇಶನೇ. ಇದು ಬಂದು ಫ್ರೆಂಡ್ಸ್ ನೋಡಿ, ಇದು ಒಂದೇ ಸೈಡು ಯಾವ ಥರ ಅಂದರೆ ಹಾಕಿದಾಗ ಇದು ಕರೆಕ್ಟಾಗಿ ಕೊಡ್ತೀವಿ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ಬರೀ ಗಣೇಶನೇ ಐತೆ. ಯಾವುದ್ರಲ್ಲಿ ಹೇಳಿ? ಇದರಲ್ಲಿ. ಇದು ಬಾಗಿಲಿಗೆ ಒಂದು ಸೈಡ್ ಹಾಕೋಕ್ಕೆ, ನೀವು ಡೆಕೋರೇಷನ್ ಆದರೂ ಮಾಡ್ಕೊಬೋದು. ಇದನ್ನು ಫ್ರೆಂಡ್ಸ್ ನಾನು ದೇವ್ರ ಮನೆ ಬಾಗಿಲಿಗೆ ಹಾಕಕ್ಕೆ ತಂದಿದ್ದೀನಿ. ಹಾಕಿದ್ಮೇಲೆ ನೋಡಿ ಇದು ಈ ಥರ ಕೂರುತ್ತೆ. ಇದನ್ನು ಫ್ರೆಂಡ್ಸ್ ನಾನು 2 ತಗೊಂಡು ಬಂದಿದ್ದೀನಿ ಬಾಗಿಲಿಗೆ. ಇದು ಫ್ರೆಂಡ್ಸ್ ಬಂದು ನೋಡಿ ಇದರಲ್ಲಿ ಎಲ್ಲ ಗಣೇಶ ಇದೆ ನೋಡಿ ಫ್ರೆಂಡ್ಸ್, ಎಲ್ಲದರಲ್ಲೂ ಗಣೇಶ ಇದೆ, ಕಾಣಿಸ್ತಾ ಇದೆಯಾ? ಇದು ಫ್ರೆಂಡ್ಸ್ 200 ರೂಪಾಯಿ ವಾಷಬಲು, ನೀವು ಹೆಂಗಾದರೂ ವಾಶ್ ಮಾಡ್ಕೊಬೋದು. 200 ರೂಪಾಯಿ ಅದಾಯಿತಾ. ಇನ್ನೂ ಒಂದು ಫ್ರೆಂಡ್ಸ್ ತೋರಿಸ್ತೀನಿ. ನಾವು ಚಿಕ್ಕವಳಿದ್ದಾಗ ಸ್ಕೂಲ್ಗೆ ಹೋಗುವಾಗೆಲ್ಲ ಇದನ್ನು ಹಾಕತ್ತಾ ಇದ್ದೆ, ಕುಚ್ಚು. ನೀವು ಹಾಕ್ಕೊಂಡಿರ್ತೀರಿ. ಇನ್ನು ಫ್ರೆಂಡ್ಸ್ ನೋಡಿ ನಾನೊಂದು ಕುಚ್ಚು ತಗೊಂಡು ಬಂದಿದ್ದೀನಿ. ಕುಚ್ಚು ನೋಡಿ ಈ ಥರ ಇರ್ತಲ್ಲ, ಇನ್ನು ಉಂಡೆ ಥರ ಇತ್ತು. ಇದು ನಾನು ಮಾರ್ಕೆಟಲ್ಲಿ ನೋಡಿದೆ ಆವಾಗ ಫ್ರೆಂಡ್ಸ್. ಇದು ಬರೀ 50 ರೂಪಾಯಿ. ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಇದೇನು ನಮ್ಮ ಕೂದಲೇ ಇವಾಗ ಉದ್ದ ಐತೆ, ಹಾಕೊಂಡ್ರೆ ಚೆನ್ನಾಗಿರ್ತಲ್ಲ. ಈಗ ಮನೇಲಿ ನಮ್ಮ ಮಕ್ಕಳು ಏನಾರು ಯಾವುದಾದ್ರೂ ಒಂದು ಫಂಕ್ಷನ್ನು, ಅವಳ ಕೂದಲು ಇನ್ನೂ ಉದ್ದ ಇದೆ ಫ್ರೆಂಡ್ಸ್, ನಂದು ಅಷ್ಟಿಲ್ಲ, ಆದರೆ ಚೌಲಿ ಅಷ್ಟು ಉದ್ದ ಇದೆ. ಇದು ಫ್ರೆಂಡ್ಸ್ ಬರೀ 50 ರೂಪಾಯಿ. ಇದಂತೂ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಇದನ್ನು ತಗೊಂಡು ಬಂದೆ. ಯಾವಾಗಾದರೂ ಹೋದಾಗ ಏನು ಕಾಣುತ್ತೆ ಅದನ್ನು ತಗೊಂಡು ಬರೋದು ಅಲ್ವಾ ಫ್ರೆಂಡ್ಸ್. ಇದು 50 ರೂಪಾಯಿ. ಈ ಕುಚ್ಚು ಯಾರೆಲ್ಲರಿಗೂ ನೆನಪೈತೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಅದಾಯ್ತು ಫ್ರೆಂಡ್ಸ್. ಇನ್ನೇನು ತಂದಿದ್ದೀನಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಮಾಮೂಲಿ ನಾನು ಯಾವಾಗ ಹೋದರೂ ನಿಮಗೆ ಗೊತ್ತು, ಲೆಮನ್ನು ಈ ಸಲ ತುಂಬ ಚೆನ್ನಾಗಿತ್ತು. ನಿಂಬೆಹಣ್ಣು ಫ್ರೆಂಡ್ಸ್ 50 ರೂಪಾಯಿಗೆ ಅಲ್ಲಿ ಒಂದು ಬೋಸಿಲಿ ತುಂಬಿಟ್ಟಿರ್ತಾರೆ, ಅದನ್ನು ತಗೊಂಡು ಬಂದೆ ಫ್ರೆಂಡ್ಸ್. ನೀವೇನಾದರೂ ಹೋಗಂಗಿದ್ರೆ ನಾಳೆ ಹೋಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ಲೆಮನ್ನು ನೋಡಿ. ಇಷ್ಟು ತಗೊಂಡು ಬಂದಿದ್ದೀನಿ. ಇದಿಷ್ಟು 50 ರೂಪಾಯಿ. ಇವತ್ತು ಎಷ್ಟೇ ಟೈಮ್ ಆದ್ರೂ ಫ್ರೆಂಡ್ಸ್ ನಾನು ಉಪ್ಪಿನಕಾಯಿಗೆ ಇದನ್ನು ಕಟ್ ಮಾಡಿ ಮಲ್ಕೋತೀನಿ. ಯಾಕೆ ಅಂದರೆ ಆ ಸಲಿನೂ ಹಂಗೆ ಆಯಿತು, ಹೊಸಲನೇ. ಇನ್ನು ಫ್ರೆಂಡ್ಸ್ ನೋಡಿ ಇದು ಬಂದು ಅಲ್ಲಿ ಇದು ರೋಜು 25 ರೂಪೀಸು. ನಾನಿದು ಫ್ರೆಂಡ್ಸ್ ವೀಡಿಯೋ ಮಾಡುವಾಗ ಯಾವಾಗಾದರೂ ಬೇಕಾಗುತ್ತೆ ಅಂತ ಇದೆರಡು ಪ್ಲಾಸ್ಟಿಕ್ಕು. ಆದರೆ ಫ್ರೆಂಡ್ಸ್ ಇದನ್ನು ನಾವು ಫುಲ್ ತಗೊಂಡು ಹೊಡಿಬೇಕಾದ್ರೆ ಈ ಥರ ನೀವು ಹಾರ ಮಾಡ್ಕೊಬೋದು ಅಂದ್ಕೊಂಡಿದ್ದೀನಿ. ಯಾವಾಗಾದರೂ ಬರೀ ಇದನ್ನೇ ತಗೊಂಡು ಬಂದು ಹೋಲ್ಸೇಲಲ್ಲಿ ಪೋಣಿಸ್ಬೇಕು, ನಾವೇ ಪೋಣಿಸ್ಕೊಬೋದು ಫ್ರೆಂಡ್ಸ್. ಆರಾಮಾಗಿ ಈ ಥರ ನೋಡಿ ಹಾರ ಆಗುತ್ತೆ. ಆಮೇಲೆ ಬಾಡಲ್ಲ. ಎಷ್ಟು ಚೆನ್ನಾಗಿದೆ ಈ ಕಲರು ಈಗ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗಾದರೂ ಓದಾಗ್ತದ್ದೀನಿ ಫ್ರೆಂಡ್ಸ್. ಇದು 2 ರಿಂದ 50 ರೂಪಾಯಿ ನೋಡಿ. ಗುಲಾಬಿ ಹೂವು, ಆರ್ಟಿಫಿಷಿಯಲ್ ಗುಲಾಬಿ, ಅದೊಂದಾಯಿತಾ. ಇನ್ನು ಫ್ರೆಂಡ್ಸ್ ಲೆಮೆನ್ನು 50 ರೂಪಾಯಿಗೆ ತಂದಿದೆ. ಇನ್ನು ಹಣ್ಣಲ್ಲಿ ಫ್ರೆಂಡ್ಸ್ ಯಾವ್ಯಾವ ಹಣ್ಣು ತಂದಿದ್ದೀನಿ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇದು ಬಂದು ಸೀಬೆಕಾಯಿ ತರಲೇಬೇಕಲ್ಲ, ಸೀಬೆಕಾಯಿ. ಒಬ್ಬೊಬ್ಬರು ಕಲ್ಲತ್ತಿಕಾಯಿ ಅಂತಾರೆ, ಸೀಬೆಕಾಯಿ ಅಂತಾರೆ. ಇನ್ನು ಫ್ರೆಂಡ್ಸ್ ಇಷ್ಟು ಮಾರ್ಕೆಟ್ಗೆ ಹೋಗಿ ನಾನು ನನ್ನ ಮಗಳಿಬ್ಬರೂ ಹೋಗಿದ್ದು. ಆದರೆ ಇವತ್ತೇನು ನಾವು ಬಸ್ಸಲ್ಲೇ ಬಂದ್ವಿ ಫ್ರೆಂಡ್ಸ್. ಆದರೆ ಬಸ್ಸು ಒಂದು 2-3 ಬಸ್ ನಿಂತಿದ್ದು, ಸುಲ್ತಾನ್ ಪಾಳ್ಯ, ಆರ್ ಟಿ ನಗರ ಅಂತ ಫ್ರೆಂಡ್ಸ್. ಈ ಥರ ಇರೋದನ್ನ ನಾನು ಇವತ್ತೇ ತಗೊಂಡು ಬಂದಿದ್ದೀನಿ. 70 ರೂಪಾಯಿ kg ಇತ್ತು, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತಂದಿದ್ದೀನಿ. ತಿನ್ನೋಕ್ಕೆ ಬೇರೆಯೇ ಒಂದು ಅರ್ಧ kg ತಂದಿದ್ದೀನಿ, ಅಷ್ಟು ತಂದಿದ್ದೀನ. ಇನ್ನು ಫ್ರೆಂಡ್ಸ್ ನೋಡಿ ಕಮಲದ ಹೂವು ಫ್ರೆಂಡ್ಸ್ ಆಲ್ರೆಡಿ ಇವತ್ತೇ ರೈಟ್ ಆಗಿದೆ ನೋಡಿ ಫ್ರೆಂಡ್ಸ್. ಜೋಡಿ 2 ಜೋಡಿ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತೆಲ್ಲನೂ. ಆದರೆ ಫ್ರೆಂಡ್ಸ್ ನಾಳೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಕಮಲದ ಹೂವು 4 ತಂದಿದ್ದೀನ, ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಇದು ಬನಾನನ ಕಾಯಿ ಇರೋದೇ ತಂದಿದ್ದೀನಿ ನಾನು, ಯಾಕೆಂದರೆ ನಾವು ಇನ್ನು ನಾಳೆ ನಾಡಿದ್ದಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಕಾಯಿರೋ ಹಣ್ಣು ಇದು 50 ರೂಪಾಯಿ. ಅಲ್ಲಿ ಇನ್ನೇನು ಹಣ್ಣೆಲ್ಲ ರೈಟೇ ಅಲ್ವ ಫ್ರೆಂಡ್ಸ್, ಇರಲಿ ಅಂತ ನಾನು ಈ ಹಣ್ಣೆ ತಂದೆ, ಚಿಕ್ಕದೇನು ತರಲಿಲ್ಲ. ಅದೊಂದು ತಂದಿದ್ದೀನ. ಹಣ್ಣಲ್ಲಿ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಹೂವಂತೂ ಮಾತಾಡ್ಸಾಗಿಲ್ಲ. ಇವತ್ತೇ 300 ರೂಪಾಯಿ 400 ರೂಪಾಯಿ kg ಆಗಿದೆ. ಇನ್ನು ಫ್ರೆಂಡ್ಸ್ ಇದನ್ನು ನಾನು ಈ ಹೂವನ್ನ ನೋಡಿ 6 ಥರ ತೊಗೊಂಡು ಬಂದಿದ್ದೀನಿ. ಇದು ಪೋಣಿಸಿರೋದು ಸೇವಂತಿಗೆ ಬ್ಲೂ ಕಲರ್. ಇದು ಫ್ರೆಂಡ್ಸ್ ಮಾರು 100, 200 ಈ ಥರ ಎಲ್ಲ ಐತೆ. ಆ ಹೂವು ತಂದಿದ್ದೀನ. ಇನ್ನು ಬಂದು ಫ್ರೆಂಡ್ಸ್ ನೋಡಿ ಈ ಥರ ಗುಲಾಬಿ ನೋಡಿದ್ದೀರಾ, ಇದು ಬಂದು ಫ್ರೆಂಡ್ಸ್ kg 300, 400 ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ಗುಲಾಬಿ ತಂದಿದ್ದೀನ. ಎಷ್ಟು ಥರ ಹೂವು ತಂದಿದ್ದೀನಿ ತೋರಿಸ್ತೀನಿ, ಅದು ತಂದಿದ್ದೀನ. ಇನ್ನು ಫ್ರೆಂಡ್ಸ್ ನೋಡಿ ಶಾವಂತಿಗೆ, ಇದನ್ನು 1 kg ತಂದಿದ್ದೀನಿ. ಇದು ಫ್ರೆಂಡ್ಸ್ ನಾನು ಯಾವ ಥರ ತಂದಿದ್ದೆ, ಮಾರಿಗೋಲ್ಡೇ ತಂದಿದ್ದೀನಿ. 2-3 ದಿವಸ ಬಾಡ್ದಂಗಿಲ್ಲ. ಆಮೇಲೆ ಫ್ರೆಂಡ್ಸ್ ದಿಂಡು ಕಟ್ಟಿರ್ತಾರಲ್ಲ ಅದಂತೂ ತುಂಬ ರೈಟು. ಹಂಗಾಗಿ ಫ್ರೆಂಡ್ಸ್ ಮಾರಿಗೋಲ್ಡು ನಾನು 1 kg ತಂದಿದ್ದೀನಿ ಫ್ರೆಂಡ್ಸ್. ಎಲ್ಲ ಇವತ್ತೇ 400 ಅಂದ್ಕೊಳ್ಳಿ, ನಾಳೆ ಅಂತೂ ಫ್ರೆಂಡ್ಸ್ 500, 600 ಆಗುತ್ತೆ.
ಎಷ್ಟಾಗುತ್ತೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನೂ ಒಂದು ಗುಲಾಬಿನ ತಂದೀನಿ. 3 ಕಲರ್ ತಂದೀನಿ ಫ್ರೆಂಡ್ಸ್. ನಾವು ಇದರಲ್ಲೇ ಬೇಕಾದರೆ ಹಾರ ಮಾಡ್ಕೊಬೋದು ಫ್ರೆಂಡ್ಸ್. ಏನಕ್ಕಲ್ಲ ಹಾರಕ್ಕೆ ದುಡ್ಡು ಕೊಡ್ಬೇಕು, ಅವರು ಇದನ್ನೇ ಫೋನ್ ಸೈಡ್ ನೋಡಿ ಈ ಕಲರ್ ತಂದೀನಿ. ಟೋಟಲು ಫ್ರೆಂಡ್ಸ್ ನಾನು 1 2 3 4 ಕಲರ್ ಹೂವು ತಂದಿದ್ದೀನಿ. ಅದು ಒಂದು ಕಟ್ಟಿರೋ ಹೂವು ತಂದಿದ್ದೀನಿ. ಅದನ್ನು ಇಷ್ಟೆಲ್ಲ ತಂದಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಎಲೆನ ತಂದಿದ್ದೀನಿ. ಎಲೆಯಲ್ಲಿ ಫ್ರೆಂಡ್ಸ್ ಬರೀ 20 ರೂಪಾಯಿಗೆ ತಗೊಂಡು ಬಂದೆ. ಜಾಸ್ತಿ ಏನಕ್ಕೆ, ಒಂದು ಅರಿಶಿನ ಕುಂಕುಮ ನಮ್ಮಗೆ ಯಾರು ಕರೆಯೋಕ್ಕೆ ಬರ್ತಾರೋ ಅವ್ರಿಗೆ ಕೊಡೋದಲ್ವ ಅಂದ್ಬಿಟ್ಟು ಫ್ರೆಂಡ್ಸ್ ಇಷ್ಟು ಎಲೆನ ತಂದಿದ್ದೀನಿ. ಅದೊಂದು ಆಯಿತಾ. ಇನ್ನು ಹಣ್ಣುಗಳು ಯಾವ ತಂದಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಹಣ್ಣುಗಳಂತೂ ಇನ್ನು ನಾಳೆನೂ ರೈಟ್ ಆಗುತ್ತೆ, ಆಲ್ರೆಡಿ ಇವತ್ತು ರೈಟ್ ಆಗಿದೆ. ಇನ್ನು ಫ್ರೆಂಡ್ಸ್ ನಾನು ಸ್ವಲ್ಪ ಯಾವಾಗಲೂ ಚೆನ್ನಾಗಿರೋ ಫ್ರೂಟೇ ತರ್ತೀನಿ ಫ್ರೆಂಡ್ಸ್. ನೋಡಿ, ಮೋಸಂಬಿನ ನಾನು ಈ ಥರ ತಂದಿದ್ದೀನಿ, ಆಪಲ್ಲು ಈ ಥರ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ದಾಳಿಂಬೆನ ಫ್ರೆಂಡ್ಸ್ ನಾನು ಈ ಸೈಜ್ ತಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ದಪ್ಪ ಸೈಜೇ ತಂದಿದ್ದೀನಿ. ದಾಳಿಂಬೆ ಈ ಸೈಜ್ ತಗೊಂಡು ಬಂದಿದ್ದೀನಿ, ಮೋಸಂಬಿನೂ ಈ ಸೈಜ್ ತಂದಿದ್ದೀನಿ, ಆಪಲ್ ಈ ಸೈಜ್ ತಂದಿದ್ದೀನಿ. ಎಲ್ಲನೂ ಫ್ರೆಂಡ್ಸ್ ನಾನು ದಾಳಿಂಬೆನ 1 kg ತಂದಿದ್ದೀನಿ, ಸೇಬು 1 kg ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಇನ್ನೊಂದು ಇದು ಚಿಕ್ಕದು, ಇದು ಲಾಸ್ಟಲ್ಲಿ ಇದೇನು ನಾನು ತಗೊಳ್ಳಲ್ಲ, ಇದು ರೈಟ್ ಜಾಸ್ತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬರುವಾಗ ಆಮೇಲೆ ಲಾಸ್ಟಲ್ಲಿ ನನ್ನ ಮಗಳು ಬೇಕು ಅಂತ ಅಂದ್ಲು, ಅದಕ್ಕೆ ಫ್ರೆಂಡ್ಸ್ ಇದು ತಗೊಂಡು ಬಂದೆ 4. ಇದಂತೂ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ತಿನ್ನೋದಾದ್ರೆ ಈಗ ತಿನ್ನೋಂದೆ, ಇಲ್ಲ ಪೂಜೆಗೆ ಇಟ್ಮೇಲೆ ತಿಂದೆ. ಇದು 4 ತಂದಿದ್ದೀನಿ ಫ್ರೆಂಡ್ಸ್, ಅರ್ಧ kg ತಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇನ್ನೇನು ಸೀಬೆಕಾಯಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಹಣ್ಣನ್ನ 1 kg ತಂದಿದ್ದೀನಿ. 3 ಥರ ಹಣ್ಣು ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ದಪ್ಪ ಇರೋ ಹಣ್ಣೇ ತಂದಿದ್ದೀನಿ ನಾನು. ಇದು ಫ್ರೆಂಡ್ಸ್ ನಾಳೆಗೆ 400 500 ಆದರೂ ಆಗ್ಬೋದು, ಇವತ್ತು 300 350. ನೋಡಿ ಫ್ರೆಂಡ್ಸ್, ಇಷ್ಟು ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಸುಮ್ಮನೆ ಕಮ್ಮಿ ದುಡ್ಡಿಗೆಲ್ಲ ಹೋಗಿ ಆ ಥರ ತರಬಾರ್ದು. ದಾಳಿಂಬೆ ಫ್ರೆಂಡ್ಸ್ ನೋಡಿ 4 ಬಂದೈತೆ 1 kgಗೆ, ಎಲ್ಲ ಈ ಸೈಜ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ. ಇನ್ನು ಫ್ರೆಂಡ್ಸ್ ಆಪಲ್ಲು ಮೋಸಂಬೆನೂ ಅಷ್ಟೇ ನೋಡಿ. ಇನ್ನು ನಾನು ಗೌರಿ ಹಬ್ಬದಲ್ಲೂ, ಇದು ಲಕ್ಷ್ಮೀ ಹಬ್ಬದಲ್ಲೂ ಇಷ್ಟ ತಂದೆ, ಇದು ತೊಗೊಂಡು ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಆಪಲ್ಲು ಅಷ್ಟೇ ದಪ್ಪದೇ ತಂದಿದ್ದೀನಿ ನಾನು ಫ್ರೆಂಡ್ಸ್, ಯಾವುದು ಚಿಕ್ಕದೇನು ತರಲಿಲ್ಲ. ನೋಡಿ ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗಿದೆ. ಇನ್ನು ಇದನ್ನು ತಗೊಂಡು ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಸೇಬೆಕಾಯಿ ಬೇಕೇ ಬೇಕು ಗಣೇಶನಿಗೆ. ಇನ್ನು ಫ್ರೆಂಡ್ಸ್ ನಾನು ಹಬ್ಬಕ್ಕೆ ತರಬೇಕಾಗಿರೋದು ಏನಪ್ಪ ಅಂದರೆ, ಬಾಳೆಕಂದು ಇವತ್ತೇ ತರಲಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಲ್ಲೇ ಅಲ್ಲಲ್ಲೇ ರೋಡಲ್ಲಿ ಮಾರ್ತಾ ಇರ್ತಾರಲ್ಲ ಅಂದ್ಬಿಟ್ಟು ನಾನು ತರಲಿಲ್ಲ. ಇನ್ನು ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಎಲ್ಲ ಸೇರಿ 3 kg ಹಣ್ಣು ತಗೊಂಡು ಬಂದಿದ್ದೀನಿ. ಇನ್ನು ಅದಿಲ್ಲ ಆಯಿತಾ ಫ್ರೆಂಡ್ಸ್, ಇಷ್ಟು ಇವತ್ತು ನನ್ನದು ಈ ಥರ ಶಾಪಿಂಗ್ ಆಯಿತಾ ಫ್ರೆಂಡ್ಸ್. ಹೂವೆಲ್ಲ ಅಷ್ಟು ತಂದ್ವಾ, ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನು ಅಲ್ಲಿ ನಿಮಗೆ ಗೊತ್ತು ಮೆಣಸಿನ್ಕಾಯಿ ಬರೀ 40 ರೂಪಾಯಿ kg ಮಾರ್ಕೆಟಲ್ಲಿ. ಆಮೇಲೆ ಫ್ರೆಂಡ್ಸ್ ನಾನು ನೋಡಿದೆ, ಸ್ವಲ್ಪ ಉಪ್ಪಿನಕಾಯಿ ಹುಣಸೆ ಹಿಂಡಿ ಅಂತ ನಮ್ಮ ಕಡೆ ಮಾಡ್ತೀವಿ ಫ್ರೆಂಡ್ಸ್, ಹುಣಸೆ ಹಣ್ಣನ್ನ ನೆನೆ ಹಾಕಿ. ಹಂಗಾಗಿ ನಾನು ಅದರಲ್ಲಿ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ, ನಾನು ಈ ಥರ ಮೆಣಸಿನ್ಕಾಯಿನ ನೋಡಿ ಫ್ರೆಂಡ್ಸ್ ಅರ್ಧ kg ತಂದಿನಿ. ಅರ್ಧ kg ಬರೀ 20 ರೂಪಾಯಿ ಫ್ರೆಂಡ್ಸ್. ಇನ್ನು ಆಮೇಲೆ ನನ್ನ ಮಗಳು ನೋಡಿ ಫ್ರೆಂಡ್ಸ್, ಇದೇನೋ ಬೆಂಡೆಕಾಯಿ ತಗೊಂಡು ಬಂದವಳು ಅಲ್ಲೋಗಿ, ಏನು ಇವೇ ಒಂಥರ ಬೆಂಡೆಕಾಯಿ. ನೋಡಿ ಫ್ರೆಂಡ್ಸ್, ನಾವು ಏನೇನು ತರಕಾರಿ ತಂದು ಅಂದರೆ ಫ್ರೆಂಡ್ಸ್, ಬೆಂಡೆಕಾಯಿ, ಹಸಿರು ಮೆಣಸಿನ್ಕಾಯಿ, ಇನ್ನು ಫ್ರೆಂಡ್ಸ್ ಬೀನ್ಸು, ಅಲ್ಲಿಂದ ಬಂದು ಕ್ಯಾರೆಟು, ಸಣ್ಣ ಕ್ಯಾರೆಟ್ ತಂದವಳೆ, ಅವಳನ್ನೇ ಕಳಿಸ್ತೇನೆ ನಾನು. ಹೋಗೋ ನಾನು ಒಂದು ಸ್ವಲ್ಪ ಹೊತ್ತು ಕೂತಿರ್ತೀನಿ ಅಂತ. ಯಾಕೆಂದರೆ ಫ್ರೆಂಡ್ಸ್ ನಮ್ಮ ಮನೇಲಿ ಇನ್ನೂ ತರಕಾರಿ ತರ್ತಾನೆ ಇರ್ತೀವಿ. ಇದೆಲ್ಲ ಆಯ್ತಲ್ಲ ಫ್ರೆಂಡ್ಸ್, ಲೈಟ್ ಆಫ್ ಮಾಡೋದು. ಇಷ್ಟು ಫ್ರೆಂಡ್ಸ್ ಇವತ್ತು ಶಾಪಿಂಗ್ ಮಾಡ್ಕೊಬಂದಿದ್ದೀನ. ಈಗ ಫ್ರೆಂಡ್ಸ್ ವರ್ಷಕ್ಕೊಂದು ಸಲ ನಾವು ಹಬ್ಬ ಮಾಡೋದು, ನಮ್ಮದಂತೂ ಕಷ್ಟ ಇದ್ದೇ ಇರುತ್ತೆ. ಹಂಗಾಗಿ ಇನ್ನು ಮುಖ್ಯವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಏನು ತಂದಿದ್ದೀನಿ ಅಂತ. ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ, ಈ ಬುಟ್ಟಿ ಒಂದ ತಂದಿದ್ದೀನಿ ಫ್ರೆಂಡ್ಸ್. ಇದು ನನಗೆ ಈ ಕಲ್ಲರು ಇಷ್ಟ ಆಯಿತಾ. ಮತ್ತು ಫ್ರೆಂಡ್ಸ್ ಇದನ್ನು ಮಾಲಲ್ಲಿ 600 ರೂಪಾಯಿ 700 ತನಕನೂ ಮಾರ್ತಾರೆ, ಯಾಕೆಂದರೆ ಇದು ಒರಿಜಿನಲ್ಲು. ಆಮೇಲೆ ಫ್ರೆಂಡ್ಸ್ ಮಾರ್ಕೆಟಲ್ಲಿ ನೋಡಿದ್ನಲ್ಲ, ಆದರೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗೈತೆ. ಯಾಕೆ ಗೊತ್ತಾ, ಮನೇಲಿ ನೋಡಿ ನಾವು ಹಣ್ಣುಗಳು ಇಟ್ಕೊಬೋದು, ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ಈ ಥರ ಟೈಟಾಗಿ ಕುತ್ಕೊಬಿಡುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ಇದು ಬಂದು ಫ್ರೆಂಡ್ಸ್ ಮಾರ್ಕೆಟಲ್ಲಿ 350 ಹೇಳಿದ್ರು, 400 ಹೇಳಿದ್ರು, ಆದರೆ ನಾನು ಯಾವುದು ಕೊಟ್ಟಿಲ್ಲ ಫ್ರೆಂಡ್ಸ್. ನಾನು ಇದು ಕೊಟ್ಟಿರೋದು ಬರೀ 250. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ತರಬೇಕು ಅಂದರೆ ಫ್ರೆಂಡ್ಸ್ ದಯವಿಟ್ಟು ಮಾರ್ಕೆಟ್ಗೆ ಹೋಗಿ. ಎಲ್ಲ ಥರ ಅಂಗಡಿ ಇದೆ ಮಾರ್ಕೆಟಲ್ಲಿ. ಹೂವು ಮಾರ್ಕೆಟ್ ಐತಲ್ಲ, ಅದು ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗಿ. ಅಲ್ಲಿ ಫ್ರೆಂಡ್ಸ್ ನಿಮಗೆ ಡೆಕೋರೇಷನ್ ಐಟಮು, ಆಮೇಲೆ ಅಂಗಡಿಗೆಲ್ಲ ತಂದು ಮಾರ್ತಾರೆ ನೋಡಿ, ಲೂಜ್ ಉಪ್ಪಿನಕಾಯಿ ಪಾಕೆಟು ಫ್ರೆಂಡ್ಸ್. ಒಂದೈತೆ ಒಂದಿಲ್ಲ ಅನ್ನೋಂಗಿಲ್ಲ ಹೋಲ್ಸೇಲಲ್ಲಿ.
ಅದೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಏನಾದರೂ ಸಾಂಬಾರು ಪುಡಿ ಮಾಡಬೇಕಾದ್ರೆ ಎಲ್ಲ ಸಾಮಾನು ಮಾರ್ಕೆಟಲ್ಲೇ ತರಬೇಕು ಅಂದ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ಫ್ರೆಂಡ್ಸ್, ಇಲ್ಲಿಗೂ ಅಲ್ಲಿಗೂ ನಮಗೆ 100 ರೂಪಾಯಿ ವ್ಯತ್ಯಾಸ ಕಾಣುತ್ತೆ. ಒಂದು ಜೀರಿಗೆ ತಗೊಳ್ಳಿ, ಒಂದು ಸಾಸಿವೆ ತಗೊಳ್ಳಿ, ಎಲ್ಲದಕ್ಕೂ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದೊಂದು ನಾನು ಬರೀ 250, ಆದರೆ ಇದು ಫ್ರೆಂಡ್ಸ್ ಒರಿಜಿನಲ್ಲು ತುಂಬ ಚೆನ್ನಾಗೈತೆ ಕ್ವಾಲಿಟಿ. ಇದು ಬಂದು ಫ್ರೆಂಡ್ಸ್ 250 ರೂಪಾಯಿ. ಅದಕ್ಕೋಸ್ಕರ ಇದನ್ನು ತಗೊಂಡು ಬಂದೆ, ಇರಲಿ ಹೋದಾಗ ಅಂತ. ಅದೊಂದು ತಂದು ಒಂದು ನಿಮಿಷ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ಇದನ್ನು ಬೆಳಗ್ಗೆ ಇನ್ನು ನಾವು ಆನ್ಲೈನಲ್ಲಿ ನೋಡಿದೆವು, ಬಟ್ಟೆ ಹಾಕ್ತೀವಲ್ಲ ಫ್ರೆಂಡ್ಸ್ ಅದನ್ನು. ಆಮೇಲೆ ಫ್ರೆಂಡ್ಸ್ ನಾನು ಇದೆಲ್ಲ ತರಕ್ಕೆ ಹೋದಾಗ ಅಲ್ಲಿ ಕಾಣೋ ಥರ ಇಟ್ಟಿದ್ರು ಇದನ್ನು. ಸರ್ ಎಷ್ಟು ಅಂದೆ, 100, 300, 400. ಅಲ್ಲ ಸರ್ ಮಾರ್ಕೆಟಲ್ಲಿ ಹೋಲ್ಸೇಲಲ್ವಾ ಅಂದೆ. ಇಲ್ಲ ಮೇಡಮ್ ಇದೆಲ್ಲ ಒರಿಜಿನಲ್ಲು ಅಂದರು. ನೋಡಿ ಸರ್, ನನಗೂ ಬೇಡ ನಿಮಗೂ ಬೇಡ, 200 ಕೊಡ್ತೀನಿ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ ಅಂದೆ. ಇನ್ನು ಫ್ರೆಂಡ್ಸ್ ಮಾರ್ಕೆಟಲ್ಲಿ ನೋಡಿದ್ದೀರಲ್ಲ, ನಾವೇನಾದರೂ ತಗೊಳ್ದೆ ಬರ್ತಾಯಿದ್ರೆ ಮತ್ತೆ ಅವರೇ ಕರೆದು ಕೊಡ್ತಾರೆ, ಇನ್ನೊಂದು ಅಂಗಡಿಗೆ ಹೋಗ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ತುಂಬ ದೊಡ್ಡದಾಗೈತೆ. ಇನ್ನೇನೋ ಎದ್ದು ತೋರ್ಸೋದು ನಿಮಗೆ. ಸೈಜ್ ನೋಡಿ ಫ್ರೆಂಡ್ಸ್, ಇದು ಬಂದು ಫ್ರೆಂಡ್ಸ್ 200. ನನಗೆ ಬಟ್ಟೆ ಹಾಕೋಕ್ಕೆ ಬೇಕಿತ್ತು, ಮೈಲಿಗೆ ಬಟ್ಟೆ ಏನಾರು ನಾವು ಬಿಚ್ಚಿದ್ರೆ ಕ್ಯಾಪ್ ಹಾಕಿ ಇಡ್ಬೋದಲ್ಲ, ಅದಕ್ಕೂ ಬೇಕಿತ್ತಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗೈತೆ ಕ್ವಾಲಿಟಿ, ಕಲ್ಲರು ನನಗಿಷ್ಟ ಆಯಿತು. ಹಂಗಾಗಿ ಫ್ರೆಂಡ್ಸ್ ದೊಡ್ಡ ಸೈಜು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ. ಹಂಗಾಗಿ ಫ್ರೆಂಡ್ಸ್ ಇದೊಂದು ತಗೊಂಡು ಬಂದೆ, ಅದೊಂದು ತಗೊಂಡು ಹೆಂಗೂ ಹೋಗಿದ್ನ. ಅದಾದರೆ ಫ್ರೆಂಡ್ಸ್ ಗಟ್ಟಿ ಇದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿದ್ರೆ ಫ್ರೆಂಡ್ಸ್ ಅದನ್ನು ಫ್ರೆಂಡ್ಸ್ ಇದೊಂದು, ಈ ಬ್ಯಾಗ್ ಒಂದು ತಗೊಂಡು ಬಂದ. ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಬೇಕು. ಇನ್ನು ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯನ ನಾನು ನಿಮಗೆ ಹೇಳಕ್ಕೆ ಬಂದೆ. ಏನಪ್ಪ ಅಂದರೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ಮಾಮೂಲಿ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರುತ್ತೆ ಫ್ರೆಂಡ್ಸ್. ಈಗ ಹೊಸ್ದಾಗಿ ಮದುವೆ ಆಗಿರೋರಿಗೆಲ್ಲ ಬಾಗಿನ ಕೊಡೋದು, ಪ್ರತಿಯೊಂದು ಹೆಣ್ಮಕ್ಳಿಗೂ ಖುಷಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನನಗೆ ಅಂತ ಏನಲ್ಲ, ಹೆಣ್ಮಕ್ಳ ಹಬ್ಬ ಇದು. ಹಂಗಾಗಿ ಫ್ರೆಂಡ್ಸ್ ಇವತ್ತು ಏನಾಯಿತು ಅಂದರೆ ಫ್ರೆಂಡ್ಸ್, ಇನ್ನು ನಾವು ಮಾರ್ಕೆಟ್ಗೆ ಎಷ್ಟು ಹೋದಾಗಲೇ ಆಲ್ರೆಡಿ 3-3:30 ಆಗೋಯ್ತು ಫ್ರೆಂಡ್ಸ್. ನಾವು ನೆಡ್ಕೊಂಡೇ ಹೋದೋ. ಆಮೇಲೆ ಫ್ರೆಂಡ್ಸ್ ಚಿಕ್ಕಪೇಟೆಯಿಂದ ಮಾರ್ಕೆಟ್ಗೆ ಆಟೋ ಬರೋಲ್ಲ, ಯಾಕೆ ಅಂದರೆ ಅದು ರೋಡು 1 ವೇ ಆಗಿದೆ, ಅಲ್ಲಿ ಬಿಡಲ್ಲ ಪೊಲೀಸರು ಸರ್. ಯಾಕೊನ್ನುತ್ತೆ ಫ್ರೆಂಡ್ಸ್. ಆಮೇಲೆ ನಾನು ನನ್ನ ಮಗಳು ಬರೋ ಉದ್ದಕ್ಕೂ ಏನೇನಾರ ನೋಡ್ಕೊಂಡು ಹೋಗ್ಬೋದು. ಈಗ ನಾವು ಹಂಗೆ ನೋಡ್ಕೊಳ್ಳುವಾಗಲೇ ಇದನ್ನೆಲ್ಲ ತಗೊಂಡಿದ್ದು ಫ್ರೆಂಡ್ಸ್. ಹಂಗೆ ನೆಡ್ಕೊಂಡು ಹೋಗಿ ಫ್ರೆಂಡ್ಸ್, ಇನ್ನೇನು ನಾವು ಇದನ್ನೆಲ್ಲ ಪರ್ಚೇಸ್ ಮಾಡಿ, ಇನ್ನು ಮಲ್ಲಿಗೆ ಹೂವನ್ನು ನಾನು ಯಾಕೆ ತರಲಿಲ್ಲ ಅಂದರೆ ಫ್ರೆಂಡ್ಸ್, ನೋಡೋಣ ಇದು ಬಾಳೆ ದಿಂಡು ತರಕ್ಕೆ ಹೋಯ್ತಿಲ್ಲ, ಅವಾಗ ಬೇಕಿದ್ರೆ ಸ್ವಲ್ಪ ತರೋಕ್ಕಾಗುತ್ತೆ ಅಂದ್ಬಿಟ್ಟು ತರಲಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಲಕ್ಷ್ಮೀ ಹಬ್ಬದಲ್ಲೇ ಡೆಕೋರೇಷನ್ನು ದೇವ್ರದ್ದೆಲ್ಲನೂ ಇಲ್ಲೇ ಕೆಳಗಡೆನೇ ತಳ್ಳಿದ್ದೀನಿ, ಈ ಮಂಚದ ಕೆಳಗೆ. ಇನ್ನು ಫ್ರೆಂಡ್ಸ್ ನೋಡಿ, ಇಂಥ ಸ್ಕ್ರೀನು 300 ರೂಪಾಯಿ, ಇದೂ 300 ನಾವು ಅಲ್ಲೇ ತಂದಿದ್ದು, ನಮ್ಮ ಮಗಳು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇದು 300 ರೂಪಾಯಾ? 300 ರೂಪಾಯಿ ಏನೋ ಇದು. ಅಲ್ಲಿ ಇವತ್ತು ಕೇಳಿದೆ ಫ್ರೆಂಡ್ಸ್, ಎಲ್ಲ ಡಿಸೈನು ಇತ್ತು, ಹೆಂಗೂ ಈ ಅಂಗಡೀಲಿ ಇತ್ತಲ್ಲ, ಅವರು 300 ರೂಪಾಯಿ ಹೇಳಿದ್ರು. ಇನ್ನು ಫ್ರೆಂಡ್ಸ್ ನಮ್ಗೆ ಆಲ್ರೆಡಿ ಒಂದು ಐತಲ್ಲ, ಏನಕ್ಕೆ ಸುಮ್ಮನೆಯ. ಖುಷಿ ವಿಷಯ ಏನಂದರೆ ಫ್ರೆಂಡ್ಸ್ ನೋಡಿ, ಯಾವ ಟೈಮಲ್ಲಿ ನಮ್ಗೆ ಯಾರು ಸಿಗ್ತಾರೋ ಋಣ ನಾವು ಹೇಳೋಕ್ಕಾಗಲ್ಲ. ನಾವು ಮಾಡಿರೋ ಪುಣ್ಯನೋ ಇಲ್ಲ ನಮ್ಮ ಇದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಮಾರ್ಕೆಟಲ್ಲಿ ಇವತ್ತೊಂದು ತುಂಬ ಖುಷಿಯಾದ ವಿಷಯ ಏನು ಅಂದರೆ ಫ್ರೆಂಡ್ಸ್, ಅನಿಕೇತನ್ ಅಂತ ನೀವು ನೋಡಿರ್ತೀರಿ, ನಾವು ನಂದಿನಿ ಅಮ್ಮನ ಮೀಟಪ್ಪಲ್ಲಿ ಲಾಲ್ಬಾಗ್ ಹೋದಾಗ ಪೊಲೀಸ್ ಕೆಲಸ ಮಾಡೋ ಹುಡುಗ ಫೋನ್ ಮಾಡ್ದ. ಒಂದೊಂದ್ಸರಿ ಅಮ್ಮ ಅಂತಾನೆ, ಒಂದೊಂದ್ಸರಿ ಅಕ್ಕ ಅಂತಾನೆ. ಅಕ್ಕ ಎಲ್ಲಿದ್ದೀರಾ ಅಂದ. ಅವನು ಮಾರ್ಕೆಟಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರನೇ ಅವನು ಡ್ಯೂಟಿ ಮಾಡೋದು. ನಿಕೇತನ್ ನಾನು ಇದಕ್ಕೆ ಬಂದಿದ್ದೆ ಕಣಪ್ಪ ಮಾರ್ಕೆಟ್ಗೆ, ಈ ಥರ ಹೆಂಗಿದೆಯಾ ಏನು ಸಮಾಚಾರ ಅಂದ. ಅವನು ಒಬ್ರಿಗೆ ಕೆಲಸ ಕೇಳಿದ. ಅಯ್ಯೋ ಅಕ್ಕ ನಂದು ಮಾರ್ಕೆಟಲ್ಲೇ ಡ್ಯೂಟಿ, ಎಲ್ಲಿದೆಯಾ ಮತ್ತೆ ನೀನು ಅಂದ. ನಾನೇನಂದೆ, ನಾವು ಈಗ ಹೂವು ಮಾರ್ಕೆಟ್ ಐತಲ್ಲ ಅಲ್ಲಿಗೆ ಬರ್ತೀನಿ ನಾನು. ಬೇಡಪ್ಪ ನಾವೇ ಅಲ್ಲಿ ಮುಂದ್ಗಡೆಗೆ ಬರ್ತೀವಿ ಅಂದೆ. ಇಲ್ಲ ಬರ್ತೀನಿ. ಇಲ್ಲ ಪರವಾಗಿಲ್ಲ, ಯಾಕೋ ಕೆಮ್ಮ ಫ್ರೆಂಡ್ಸ್, ಕ್ಯಾರೆಟ್ ತಿನ್ನಲ್ಲ. ಆಮೇಲೆ ಫ್ರೆಂಡ್ಸ್ ಅವನು ನಾವೆಲ್ಲನೂ ತಗೊಂಡು, ಇನ್ನು ಬ್ಯಾಗು ಫ್ರೆಂಡ್ಸ್ ನಾನು ಇಟ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ನನ್ನ ಮಗಳೇ ಇಟ್ಕೊಂಡ್ಲ ಬ್ಯಾಗ. ನಾನು ಇದೊಂದು ಅದು ಒಳಗೆ ಹಾಕೊಂಡು ಇಟ್ಕೊಬಂದೆ. ಈಗ ಯಾವಾಗಾದರೂ ಅವಳು ನನಗೆ ಬ್ಯಾಗ್ ಇಟ್ಕೊಳ್ಳೋಕೆ ಕೊಡಲ್ಲ, ವೆಯ್ಟ್ ಇತ್ತು ಆದ್ರೂ ಅವಳೇ ಇಟ್ಕೊಬಂದು. ಅಲ್ಲಿ ಹೂವು ಮಾರ್ಕೆಟಿಂದ ಫ್ರೆಂಡ್ಸ್ ಮುಂದೆ ಬಂದು ಇನ್ಮೇಲೆ ಎಲ್ಲನೂ ತಗೊಂಡ್ವಲ್ಲ, ಬಂದು ಆ ಸಾಬ್ರದ್ದು ಮುಸ್ಲಿಮ್ಸ್ದು ದೇವ್ರು ಐತಲ್ಲ ಅಲ್ಲಿರ್ತೀನಿ. ನೀರಿಲ್ಲೇ ಅವ್ರ ಬಾಟ್ಲಲ್ಲಿ
ಅಲ್ಲಿರ್ತೀನಿ ಅಕ್ಕ ಬನ್ನಿ, ಅಯ್ಯೋ ಬಂದಿದ್ದೀರಾ, ನಾನು ನಿಮ್ಮನ್ನೆಲ್ಲ ನೋಡಿ ಫ್ರೆಂಡ್ಸ್. ಯಾವತ್ತೇ ಆಗಲಿ ಮನುಷ್ಯ ನೋಡಿ, ಅವರು ಒಂದು ಪೊಲೀಸ್ ಕೆಲಸದಲ್ಲಿದ್ದರು. ಆ ಹುಡುಗ ಚಿಕ್ಕ ಏಜ್ ಆದ್ರೂ ಎಷ್ಟು ಅಭಿಮಾನದಿಂದ. ಆಮೇಲೆ ಫ್ರೆಂಡ್ಸ್ ಅಲ್ಲಿಂದ ಹೂವು ಮಾರ್ಕೆಟಿಂದ ಮುಂದಕ್ಕೆ ಬಂದ್ವಾ, ನಾನಿದು ಒಬ್ಬರೇನಾದ್ರು ಮ್ಯಾಲೆ ಎತ್ಕೊಂಡು ಹೋಗಿದ್ರು, ನಾನು ಕೆಳಗೆ ಹಿಡ್ಕೊಬಂದೆ. ಅವ್ರು ಯಾರಂತಲೇ ನಮಗೆ ಗೊತ್ತಿಲ್ಲ. ಅವರು ನಂದ ಇದನ್ನು ಮುಂದೆ ತಕ್ಕ ಹಿಡ್ಕೊಬಂದು ಕೊಟ್ಟರು. ನಾನೇನು ಮಾಡಿದೆ, ಕಾಪಿ ಕುಡಿಯೋಕೆ 10 ರೂಪಾಯಿ ಕೇಳಿದೆ. ಅಕ್ಕ ನಾವು ನಮ್ಮ ಅಕ್ಕ ತಂಗಿರು ಅಂತ ಹಿಡ್ಕೊಬಂದು ಕೊಟ್ಟರೆ ದುಡ್ಡು ಕೊಡೋಕೆ ಬರ್ತೀರಾ ಅಂದರು. ಹಿಡ್ಕೊಂಡು ಬಂದು ಕೊಟ್ಟರು. ನೋಡಿ ಯಾರು ಋಣನೋ ಏನೋ ನಮಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆಲ್ಲಾದರೂ ಹೋದ್ರೂ ಒಂದು ಒಳ್ಳೆಯದೇ ಆಗೈತೆ. ಆಮೇಲೆ ಫ್ರೆಂಡ್ಸ್ ಮುಂದಕ್ಕೆ ಬಂದ್ವಾ, ಅವನು ಬಂದ. ಅಮ್ಮ ಹೆಂಗಿದ್ದೀರಾ ಅಕ್ಕ, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ, ಬನ್ನಿ ಏನಾದರೂ ತಿನ್ನೋಣ. ಫೋನ್ ಮಾಡ್ದ. ನೋಡಿ ಋಣ ನನಗೆ ಗೊತ್ತಿಲ್ಲ, ಅವನು ಫೋನ್ ಯಾವಾಗಾರು 15 ದಿವಸ 20 ದಿವಸಕ್ಕೆ ಮಾಡ್ತಾನೆ. ಆಮೇಲೆ ಫ್ರೆಂಡ್ಸ್ ಅಷ್ಟೊಂದು ಹಿಂಸೆ ಮಾಡ್ದೆ. ಆಮೇಲೆ ನನ್ನ ಕೈಯಿಂದ ತಗೋಬಿಟ್ಟ ಫ್ರೆಂಡ್ಸ್ ಈ ಬ್ಯಾಗು ಇದೆಲ್ಲನೂ. ನೋಡಿ ನಮ್ಮ ಒಡ ಹುಟ್ಟದ ಅಣ್ಣ ತಮ್ಮದಿರು ಸಹ ನಮ್ಗೆ ಹಂಗೆ ಮಾಡಲ್ವೇನೋ. ಅವನು ಅವತ್ತು ಮೀಟಪ್ಪಲ್ಲಿ ಪರಿಚಯ ಆಗಿದ್ದು ಬಳ್ಳಾರಿ ಹುಡುಗ. ಅವನು ಯಾರೂ ಗೊತ್ತಿಲ್ಲ. ಅವನೊಂದು ಹಳ್ಳಿಯಿಂದ ಬಂದವನೇ, ನಾವೊಂದು ಹಳ್ಳಿಯಿಂದ ಬಂದಿದ್ದೀವಿ. ನೋಡಿ ಮನುಷ್ಯನಿಗೆ ಒಂದು ಚೂರು ಜಂಬ ಅಹಂಕಾರ ಇಲ್ಲ. ಅವನೊಂದು ವರ್ಕ್ ಮಾಡಿ ಅಲ್ಲಿ ಡ್ಯೂಟಿಯಿಂದ ಪೊಲೀಸ್ ಡ್ರೆಸ್ಸಲ್ಲೇ ಬಂದ. ನಾನು ಬಿಡಪ್ಪ, ನಾನು ಹಿಡ್ಕೊತೀನಿ ಬ್ಯಾಗ, ಏನು ಅನ್ಕೊಳ್ಳಲ್ಲ ಅಂದೆ. ಬಾರಕ್ಕ ನೀನು ನಮ್ಮಕ್ಕ ಅಲ್ವ ಅಂತ ಬಸ್ ಸ್ಟಾಪ್ ತನಕ ಕರ್ಕೊಂಡು ಬಂದು, ಆಮೇಲೆ ಬಸ್ ಸ್ಟಾಪಿಗೆ ಬಂದ ಫ್ರೆಂಡ್ಸ್. ಮತ್ತೆ ನನ್ನ ಮಗಳದು ಬ್ಯಾಗು ಫುಲ್ಲು ವೆಯ್ಟ್ ಇತ್ತು. ಅವನಿಗೆ ಗೊತ್ತಿಲ್ಲ ಇವಳು ಬಂದವಳೆ ಅಂತ. ಆಮೇಲೆ ನಮ್ಮ ಹುಡುಗಿ ಬಂದವಳೆ ಅಂತ ಗೊತ್ತಾಯಿತು. ಮತ್ತೆ ಫ್ರೆಂಡ್ಸ್ ನನ್ನ ಮಗಳು ಬ್ಯಾಗ್ ನಂದು ಹಿಡ್ದಿಲ್ಲ, ನಿಮ್ಮ ಅಕ್ಕಂದು ಬದ್ದಿದ್ದಂಗೆ ಇಸ್ಕೊಂಡಲ್ಲ ಅಂದು. ಅಯ್ಯೋ ನನಗೆ ಗೊತ್ತಿಲ್ಲ ಕಣ ಅಂದ್ಬಿಟ್ಟು ಅವಳದು ಫುಲ್ ಇವೆಲ್ಲ ಒಂದೇ ಬ್ಯಾಗಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಬರೀ ಒಂದೇ ಡೆಕೋರೇಷನ್ ಇಟ್ಕೊಂಡೆ. ಮತ್ತು ಚೆನ್ನಾಗಿ ಮಾತಾಡ್ಸ. ನಮ್ಮ ಮಗಳು ತಮಾಷೆ ಮಾಡ್ತಿತ್ತು, ನೀನು ನಿಮ್ಮ ಅಕ್ಕನ ಬ್ಯಾಗ್ ಕಿತ್ಕೊಬಿಟ್ಟೆ, ನಂದು ಇಟ್ಕೊಂಡಿಲ್ಲ, ನೀನೇ ಒಣಿಕೊಂಡಂಗಿದೆಯಾ, ಹೆಂಗೆ ಬ್ಯಾಗ್ ಎತ್ಕೊತೀಯಾ. ಆದರೆ ಮಾಮೂಲಿ ಒಂದು ಅಕ್ಕ ತಮ್ಮನ ಥರ ಫ್ರೆಂಡ್ಸ್ ಚೆನ್ನಾಗಿ ಮಾತಾಡ್ತದ ಆ ಹುಡುಗ. ಆಮೇಲೆ ಫ್ರೆಂಡ್ಸ್ ನೀವೇನಾದರೂ ತಿಳ್ಕೊಳ್ಳಿ, ನೋಡಿ ನಾನೇನು ಹೊಗಳ್ಕೊಳ್ಳೋಕೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನೋಡಿ ಅವನು ಒಂದು ಡ್ಯೂಟಿ ಯೂನಿಫಾರ್ಮ್ನ ಹಾಕ್ಕೊಂಡು ಬಂದು ಮಾರ್ಕೆಟಲ್ಲಿ ನಮ್ಗೆ ಅಷ್ಟು ಎಲ್ಪ್ ಮಾಡಿದ್ದಾನೆ, ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟರೆ ನಾವು ಒಂದೇ ದಿನ ಮೀಟಪ್ಪಲ್ಲಿ ಪರಿಚಯ ಆಗಿರೋದು. ನೋಡಿ ದೇವ್ರು ಅದಕ್ಕೆ ಎಲ್ಲಾದರೂ ಹೋದರೆ ನಮಗೊಂದು ಒಳ್ಳೇದಾಗುತ್ತೆ ಅನ್ನೋಕೆ ಅವನೇ ಸಾಕ್ಷಿ. ಆಮೇಲೆ ಫ್ರೆಂಡ್ಸ್ ನೀವೇನಾದರೂ ತಿಳ್ಕೊಳ್ಳಿ, ಅಷ್ಟು ಹಿಂಸೆ ಮಾಡಿದೆ. ಅಕ್ಕ ಐಸ್ ಕ್ರೀಮ್ ತಿನ್ನಿ, ಹೋಟ್ಲಿಗೆ ಒಂದು ಬೇಡಪ್ಪ, ನಾವು ಆಗಿನೂ ಊಟ ಮಾಡಿ ಹೋಗಿದ್ವಿ ಫ್ರೆಂಡ್ಸ್. ಆಮೇಲೆ ನೋಡಿದ್ರೆ ಫ್ರೆಂಡ್ಸ್ ಬಸ್ ಒಳಗಡೆ ಬಂದು ನಮ್ಮ ಬ್ಯಾಗ್ ಎಲ್ಲ ಇಟ್ಕೊಟ್ಟು ಮತ್ತೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ. ಅಕ್ಕ ನೀನು ಬಂದೆ, ಏನೂ ತಿನ್ನಲಿಲ್ಲ, ನನಗೆ ಬೇಜಾರಾಯ್ತು. ನಾನು ಇರಲಿ ಪರವಾಗಿಲ್ಲ ಕಣಪ್ಪ, ಇನ್ನೊಂದು ದಿವಸ ಯಾವ ಥರ ಬರ್ತೀನಿ ಮಾರ್ಕೆಟ್ಗೆ, ಯಾವಾಗ ಸಿಗ್ತೀನಿ ಅಂತ. ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ ಯಾವತ್ತೇ ಆಗಲಿ ನಮಗೊಂದು ನಿಯತ್ತು, ನಮ್ಮ ಒಳ್ಳೆ ಮನಸ್ಸಿದ್ರೆ ದೇವರು ಎಲ್ಲಾದರೂ ನಮ್ಗೆ ಒಳ್ಳೇದೇ ಆಗುತ್ತೆ ಫ್ರೆಂಡ್ಸ್. ನೋಡಿ ಅಲ್ಲಿ ಹೋದೆ ಮಾರ್ಕೆಟಲ್ಲಿ, ಅದೆರಡನ್ನೂ ಕೈಯಲ್ಲಿ ಇಟ್ಕೊಬತ್ತಿದ್ರೆ ಅವನು ಯಾರೋ ಮನುಷ್ಯ ನನಗೆ ಗೊತ್ತಿಲ್ಲ, ಅವನೇ ಬಂದು ಮೇಲೆ ಎತ್ತಿಟ್ಕೊಳ್ಳಿ, ರಶ್ ಇತ್ತಲ್ಲ ಅದನ್ನು ಮೇಲೆ ಎತ್ತಿಟ್ಕೊಂಡಿದ್ದ. ಅಯ್ಯೋ ಅಣ್ಣ ನನಗೆ ಆಗಲ್ಲ ಬಿಡಿ, ಹಿಂಗೆ ಹೋಯ್ತೀನಿ ಅಂದೆ. ಅವನೇ ಕೈಯಿಂದ ಕಿತ್ಕೊಂಡು ಆ ರಶ್ ಎಲ್ಲ ಖಾಲಿ ಆಗತ್ತಾ ಮುಂದ್ಗಡೆ ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಟ ಇಬ್ರೂ. ಅಲ್ಲಿಂದ ಮುಂದಕ್ಕೆ ಬಂದು ಇವನು ಬಂದ ದೇವ್ರ ಥರ. ಇವನು ಬಂದು ನನ್ನ ಬ್ಯಾಗು, ನನ್ನ ಮಗಳು ಬ್ಯಾಗ್ ಎಲ್ಲನೂ ಎತ್ಕೊಂಡು ಬಸ್ಸು ಏನಂದರೆ ಫ್ರೆಂಡ್ಸ್ 3 ಬಸ್ ರೆಡಿ ಇತ್ತು. ಬಸ್ ಒಳಗಡೆ ಅವನು ಹತ್ತಿ, ನಮಗೆ ಸೀಟ್ ಆಲ್ರೆಡಿ ಇತ್ತು, ನಾವು ಎಲ್ಲೋದ್ರೂ ಬರ್ತೀವಿ, ಆದ್ರೂ ಬಸ್ ಒಳಗಡೆ ಹತ್ತಿ ಬಸ್ಸಲ್ಲಿ ನಮ್ಮನ್ನು ಕೂರಿಸಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅದೊಂದು ತುಂಬ ಖುಷಿಯಾದ ವಿಷಯ. ನೋಡಿ ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆಲ್ಲಾದರೂ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋಕ್ಕೆ ಇದೇ ಸಾಕ್ಷಿ. ಇವತ್ತು ನಾವು ಮಾರ್ಕೆಟ್ಗೆ ಹೋಗಿದ್ದಕ್ಕೆ ಅವನು ಡ್ಯೂಟಿಲಿದ್ದ ಅಂತ ನನಗೂ ಗೊತ್ತಿಲ್ಲ. ಅವನು ಯಾವುದಕ್ಕೋ ಮಾಮೂಲಿ ಫೋನ್ ಮಾಡಿದ್ದಾನೆ, ಅಕ್ಕ ಹೆಂಗಿದ್ದೀರಿ ಅಂತ. ನಾನಿಲ್ಲೇ ಮಾರ್ಕೆಟಿಗೆ ಬಂದಿದ್ದೆ ಕಣಪ್ಪ ಅಂತ ಹೇಳಿದೆ. ಆವಾಗಲೇ ಡ್ಯೂಟಿಯಿಂದ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದಂತೆ ಫ್ರೆಂಡ್ಸ್. ಹಿಂದ್ಗಡೆನೇ ಬಂದ. ನೀವೇನಾದರೂ ತಿಳ್ಕೊಳ್ಳಿ ಫ್ರೆಂಡ್ಸ್, ನಾವು ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ಅವರೇ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ. ಯಾವ ರೂಪದಲ್ಲಾದರೂ ಯಾರಾದರೂ ಒಳ್ಳೇದು ಮಾಡ್ತಾರೆ ಅಂತ ಇದೇ ಸಾಕ್ಷಿ. ನನಗೆ ಅದೊಂದು ಖುಷಿಯಾದ ವಿಷಯ. ಸೊ ಆಮೇಲೆ ವೀಡಿಯೋ ಏನು ನಾನು ಮಾಡಲಿಲ್ಲ ಫ್ರೆಂಡ್ಸ್. ನನಗೆ ಅವ್ನು ಸಿಕ್ಕಿದ್ದೊಂದು ಖುಷಿ. ಒಂದು 5 ನಿಮಿಷ ಮಾತಾಡ್ಕೊಂಡು ಸರಿ ಕಣಪ್ಪ ನಿಕೇತ ನೀನು ಹೋಗಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತ ಅಂದೆ. ಅಷ್ಟು ಹಿಂಸೆ ಮಾಡ್ದೆ. ಬರ್ತಿದ್ದಂಗೆ ಇದು ಫ್ರೆಂಡ್ಸ್ ಇನ್ನೊಂದು ಮೊಬೈಲ್ ನಂದು ಸ್ವಿಚ್ ಆಫ್ ಆಗಿತ್ತು. ಈಗಾಗಲೇ ಅಂದರೆ ಅದರಲ್ಲೂ ವಾಯ್ಸ್ ಮೆಸೇಜ್ ತೋರಿಸ್ತಾ ಇದೆ. ಕರ್ಕೊಂಡು ಬಂದು ನೋಡಿ ಫ್ರೆಂಡ್ಸ್, ಅವ್ನಿಗೇನು ಅಷ್ಟೊಂದು ಬ್ಯಾಗು ವೆಯ್ಟ್ ಇರೋದನ್ನ ಎತ್ಕೊಂಡು ಬಂದು ನಮ್ಮನ್ನು ಬಸ್ಸಿಗೆ ಕೂರಿಸಿ ಹೋಗಬೇಕು ಅನ್ನೋದೇನೈತೆ ಫ್ರೆಂಡ್ಸ್. ನಾವೇ ಬಸ್ ಹತ್ತು ಬರ್ಬೋದು, ಅಷ್ಟು ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ನಮ್ಮನ್ನು ಎಲ್ಲರೂ ಬ್ಯಾಗು ಇಟ್ಕೊಂಡಿಲ್ಲ, ನಮ್ಮದನ್ನೇ ಬಂದು ಕೊಡಿ ಹಿಡ್ಕೊತೀವಿ ಅಂತ ಬಂದು ಮುಂದ್ಗಡೆ ತನ್ಕೊಬಿಟ್ರು. ನೋಡಿ ದೇವ್ರು ಯಾವ ರೂಪದಲ್ಲಾದರೂ ಫ್ರೆಂಡ್ಸ್ ನಮ್ಗೆ ಒಳ್ಳೇದು ಮಾಡ್ತಾನೆ. ನನಗಂತೂ ಆ ಬ್ಯಾಗ್ ಇಟ್ಕೊಳಕ್ಕಾಗ್ತಿಲ್ಲ ಬಿಡಿ, ವೆಯ್ಟ್ ಇತ್ತು. ನನ್ನ ಮಗಳೇ ಕಷ್ಟಪಟ್ಟು ಇಟ್ಕೊಬತ್ತಾ ಇದ್ಲು ಫ್ರೆಂಡ್ಸ್. ಅದೊಂದು ಖುಷಿಯಾದ ವಿಷಯ. ಯಾವತ್ತೇ ತಿಳ್ಕೊಳ್ಳಿ, ನಮಗೆ ನಾವೊಬ್ರಿಗೆ ಒಳ್ಳೇದು ಬಯಸಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಅನ್ನೋದಕ್ಕಿದೆ ಸಾಕ್ಷಿ. ನಾವೇನು ಬೇರೆಯವರಿಗೋಸ್ಕರ ಹೊಗಳ್ಕೊಳಕ್ಕೆ ನಾನು ಈ ವಿಷಯ ಹೇಳ್ತಿಲ್ಲ ಫ್ರೆಂಡ್ಸ್. ಅವ್ನು ನನಗೆ ಸಿಕ್ಕಿದ್ದು ನಮಗೆ ಬಂದು ಎಲ್ಪ್ ಮಾಡಿದ್ದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದೊಂದು ನನಗೆ ಖುಷಿಯಾದ ವಿಷಯ. ಇನ್ನು ನಮ್ಮ ಆನಂದ ಚಾನಲ್ ನನ್ನ ಫ್ರೆಂಡ್ ಇದ್ದಾರಲ್ಲ, ಅವರಂತೂ 3-4 ಕಮೆಂಟ್ ಕಳಿಸಿದ್ದಾರೆ. ಆನಂದ ಅವರೇ ನಿಮಗೆ ತುಂಬ ಟ್ಯಾಂಕ್ಸ್ ಕಣ್ರಿ, ನಿಮಗೂ ಫೋನ್ ಮಾಡಬೇಕು ಅನ್ಕೋತೀನಿ, ಟೈಮ್ ಇಲ್ಲ. ನೀವೆಲ್ಲ ಮೀಟಪ್ಪಲ್ಲಿ ಸಿಕ್ಕಿರೋರು ಎಲ್ಲರೂ ನನಗೆ ಮೆಸೇಜ್ ಆಗ್ತಾ ಇರ್ತಿದ್ದೀರಿ. ಇನ್ನು
ನಿಸರ್ಗ ಎಂಟರ್ಟೈನರ್ ಅವರು ಮೆಸೇಜ್ ಹಾಕಿದಿರಿ. ಮೆಸೇಜ್ ಎಲ್ರಿಗೂ ಓದೋಣ ಅಂದರೆ ನಂದು ಇನ್ನೊಂದು ಮೊಬೈಲ್ ಸ್ವಿಚ್ ಆಫ್ ಆಗೈತೆ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಯಾವತ್ತೇ ಆಗಲಿ ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಇವತ್ತು ಅವನು ನನಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ಪೊಲೀಸ್ ಡ್ರೆಸ್ಸಲ್ಲೇ ಬಂದಿದ್ದ, ಬಸ್ ಹತ್ತಿಸಿದ್ದು, ಅವನ ಹತ್ರ ಒಂದು 5 ನಿಮಿಷ ಮಾತಾಡಿದೆ ಫ್ರೆಂಡ್ಸ್. ಅದೇ ನನಗಂತೂ ತುಂಬ ಸಂತೋಷ ಆಯಿತು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಯಾರಾದರೂ ಶಾಪಿಂಗಿಗೆ ಹೋದರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಫ್ರೆಂಡ್ಸ್. ನಾವಿನ್ನು ಯಾವ ಬಟ್ಟೆ ಅಂಗಡಿಗೂ ಹೋಗಲಿಲ್ಲ, ನಾವು ಬಟ್ಟೆ ಥರಕ್ಕೆ ದುಡ್ಡಿಲ್ಲ. ಇದೇ ಎಲ್ಲ ಒಂದು 4,000 ಆಗೋಯ್ತು ಅಮೌಂಟು ಫ್ರೆಂಡ್ಸ್. ಇನ್ನು ನಾಳೆ ನಾನು ಯಾವ ಗೌರಿ ತತ್ತೀನಿ, ಯಾವ ಗಣೇಶನ ತತ್ತೀನಿ ಅದನ್ನು ಒಂದು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಆ ಗೌರಿ ಆ ಗಣೇಶ ಎಲ್ಲರ ಬಾಳಲ್ಲಿ ಒಳ್ಳೇದು ತರಲಿ. ಹೋದ ವರ್ಷ ಏನಿತ್ತು ಅದೆಲ್ಲ ಮರೆಯಾಗಿ ಈ ವರ್ಷ ಹೊಸ ನೆನಪುಗಳು ಬರಲಿ. ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಆ ಗಣೇಶ ಕಾಪಾಡಲಿ. ಇನ್ನು ಫ್ರೆಂಡ್ಸ್ ಇವತ್ತು ಇನ್ನೇನು ನಾಳೆ ಬಂದೇ ಹೋಯ್ತು ಆ ಗಣೇಶ. ನನಗಂತೂ ಫ್ರೆಂಡ್ಸ್ ಒಂದು ವರ್ಷದಲ್ಲಿ ಈ ವರ್ಷ ಏನಾದರೂ ಒಂದು ನೆಮ್ಮದಿಯ ಜೀವನನೇ ಕೊಟ್ಟಿರ್ತಾನೆ ನಮ್ಮ ಗಣೇಶ ತರುವಾಗ. ಆ ಲಕ್ಷ್ಮಿನೂ ಅಷ್ಟೇ, ನಾನು ಅಷ್ಟೇ ನಿಷ್ಠೆಯಿಂದ ಪೂಜೆ ಮಾಡ್ತೀನಿ. ಸಾಕಪ್ಪ ಈ ಜೀವನ, ಏನಪ್ಪ ಕಷ್ಟ ಅನ್ನೋ ಟೈಮ್ಲಿ ಏನಾದರೂ ಒಂದು ಗಾಳೀಲಿ ಬೀಸ್ಕೊಂಡು ನೀರಲ್ಲಿ ತೇಲಾಡ್ತಾ ಇರೋರಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ನಮ್ಗೆ ಅದೇ ಒಂದು ದೊಡ್ಡ ಗ್ರಿಪ್ ಸಿಕ್ತಂಗಲ್ವ. ಆ ಥರ ಫ್ರೆಂಡ್ಸ್ ನನಗೇನಾದರೂ ಒಂದು ವರ್ಷ ಗಣೇಶ ಬರೋ ಟೈಮಲ್ಲಿ ಏನೋ ಒಂದು ಸಮಾಧಾನದ ಜೀವನ, ಒಂದು ನೆಮ್ಮದಿಯಾಗಿ ಏನೋ ಒಂದು ಕೆಲಸದಲ್ಲಿರ್ಬೋದು, ಏನೋ ಒಂದು ಫ್ರೆಂಡ್ಸ್ ನೆಮ್ಮದಿಯಾಗಿ ಕಷ್ಟಪಟ್ಟು ದುಡಿಯೋಕ್ಕೆ ಶಕ್ತಿ ಕೊಟ್ಟಿರ್ತಾನೆ. ಹಂಗಾಗಿ ಫ್ರೆಂಡ್ಸ್ ಅವನು ಸಿಕ್ಕಿದ್ದು ನನಗೆ ಅಷ್ಟು ಖುಷಿ ಆಯಿತು. ಅವನು ನಮ್ಮ ಒಡ ಹುಟ್ಟಿದ ತಮ್ಮನ ಥರ ನಮಗೆ ಟ್ರೀಟ್ ಮಾಡ್ದ. 10 ನಿಮಿಷ ಫ್ರೆಂಡ್ಸ್, ಒಂದು 10 ನಿಮಿಷ ಕಾಲವರ ಕಡೆ ಡ್ಯೂಟಿಲಿದ್ದು ಅಲ್ಲಿಂದ ಓಡ್ ಬಂದ. ಅವನು ನೋಡಿ ದೇವರೇ ಏನಾದರೂ ಅವನ ಕೈಲಿ ಫೋನ್ ಮಾಡಿಸಿದ್ನೋ ಏನೋ. ಸಡನ್ನಾಗಿ ಅಕ್ಕ ಎಲ್ಲಿದ್ದೀರಾ ಅಂದ. ನಾನು ಮಾರ್ಕೆಟಲ್ಲಿ ಇದ್ದೀನಪ್ಪ ಅಂದೆ. ಬಂದೇ ಬಿಟ್ಟ ಹಿಂದ್ಗಡೆನೆ. ಹಾಗೆ ಫ್ರೆಂಡ್ಸ್ ಇದರಲ್ಲಿ ನನಗೆ ಗೊತ್ತಾಗಿದ್ದೇನು ಅಂದರೆ ನಾವು ಒಬ್ರಿಗೆ ಒಳ್ಳೇದನ್ನ ಬಯಸಿದ್ರೆ ನಮಗೂ ದೇವ್ರು ಯಾವ ರೀತಿ ಇಲ್ಲಾರ ಒಳ್ಳೇದು ಮಾಡ್ತಾನೆ. ಇನ್ನು ಬ್ಯಾಗು ನನ್ನ ಮಗಳು ಎತ್ಕೊಬತ್ತಿದ್ದು ಇದೆಲ್ಲ ನನಗೆ ಒಳ್ಳೆಯವರೇ ಸಿಕ್ಕಿ ಒಳ್ಳೇದಾಯಿತು. ಮಾರ್ಕೆಟ್ಗೆ ಹೋಗಿ ಬಂದು ಫ್ರೆಂಡ್ಸ್, ಮಾರ್ಕೆಟ್ಗೆ ನೀವು ಹೋಗಿ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಯಾಕಿಲ್ಲಿ 1-2 ಕೊಡ್ತೀವಿ, ಏನು ಬಸ್ ಚಾರ್ಜ್ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತಿಷ್ಟು ಶಾಪಿಂಗು 4,000 ಆಯಿತು ಫ್ರೆಂಡ್ಸ್. ಏನೂ ತರೋದು ಬೇಡ ಅನ್ಕೋತೀವಿ, ಅದು ರೈಟ್ ಆಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ನಾಳೆ ನಾನು ಯಾವ ಗೌರಿ ಗಣೇಶನ ತತ್ತೀನಿ. ಇನ್ನು ಫ್ರೆಂಡ್ಸ್ ನಾವು ಆಲ್ರೆಡಿ ಮನೆಯೆಲ್ಲ ಲಕ್ಷ್ಮೀ ಹಬ್ಬದಲ್ಲೇ ಕ್ಲೀನ್ ಮಾಡಿದ್ವಿ. ಇನ್ನು ದೇವ್ರ ಪಾತ್ರೆ ಒಂದು ವಾಶ್ ಮಾಡ್ಕೊಂಡು ನಾಳೆ ಸಾಯಂಕಾಲ ಸ್ನಾನ ಮಾಡ್ಕೊಂಡು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಮಡ್ಲಕ್ಕಿ ಎಲ್ಲ ತಗೊಂಡೋಗಿ ಗೌರಿ ಗಣೇಶ ಯಾವ ಥರ ನೋಡೋಣ. ನಮ್ಮ ಮಗಳದ್ದು ಯಾವುದೋ ಈ ವರ್ಷ ಅದು ಯಾವುದೋ ತರಬೇಕು ಅಂತಿದ್ಲು. ಅಲ್ಲಿಗೆ ಹೋದಾಗ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್. ಇವತ್ತಿರೋ ದುಡ್ಡೆಲ್ಲನೂ ಇಲ್ಲೇ ಖರ್ಚು ಮಾಡ್ಕೊಂಡು ಬಂದೀನಿ. ಇನ್ನು ಫ್ರೆಂಡ್ಸ್ ನಾಳೆ ನಮಗೆ ಸಂಬಳ ಆಗುತ್ತೆ, ಆ ದುಡ್ಡಲ್ಲೇ ನಾನು ಗೌರಿ ಗಣೇಶನ ತರೋದು ಫ್ರೆಂಡ್ಸ್. ನಿಮ್ಮ ಹತ್ರ ಏನಕ್ಕೆ ಸುಳ್ಳು ಹೇಳೋದು, ಎಲ್ಲ ಈ ಮಂತ್ ಎಂಡ್ಗೆ ಇಷ್ಟು ದುಡ್ಡು ಖಾಲಿ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.